ಹಾಯ್, ನಮಸ್ಕಾರ. ಇಂದಿನ ಸಮಾಚಾರ ಕೆಎ ಪ್ರಶ್ನೆ ಪತ್ರಿಕೆಯ ಕುರಿತು ವಿಚಾರ. ಆತ್ಮೀಯರೇ, ಪ್ರಶ್ನೆ ಪತ್ರಿಕೆಗಳು ಅಂತಂದ್ರೆ ಅದೊಂದು ಮಾಹಿತಿಯ ಕಣಜ. ಗುರಿ ಮತ್ತು ಗೂಡನ್ನು ನಿರ್ಧರಿಸುವಂತಹ ಒಂದು ವೇದಿಕೆ. ಪ್ರತಿ ಬಾರಿ ನೀವು ಕೆ ಎಕ್ಸಾಮ್ಸ್ ಸ್ಕೋರ್ ಕಾರ್ಡ್ ನೋಡಿದಾಗ 50 to 60 ಕ್ವಶನ್ಸ್ ನೀವು ರೈಟ್ ಮಾಡಿದರೆ, ನೆಟ್ ಕ್ವಶನ್ಸ್ ರೈಟ್ ಮಾಡಿದರೆ, ಯು ವಿಲ್ ಬಿ ಇನ್ ಎ ಸೇಫರ್ ಝೋನ್. If you are trying for to attend 100 questions to get out of out ಅಂದ್ರೆ which is highly impossible. Certain questions ನೀವು ಯಾವುದೇ ಕಾರಣಕ್ಕೂ ಅಟೆಂಡ್ ಮಾಡಕ್ ಆಗಲ್ಲ. ಬಹಳಷ್ಟು ಬಾರಿ ನೀವು ನನ್ನ ನಾಲೆಡ್ಜ್ ಇಂದಾನೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀನಿ ಅಂದ್ರೆ ಶುದ್ಧ ಸುಳ್ಳು. ಓಕೆ, ನಾಲೆಡ್ಜ್ ಕಪಲ್ಡ್ ವಿತ್ ಇದೆ ಥಂಬ್ ರೂಲ್ಸ್, ಕಾಮನ್ ಸೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಜಪಾನ್ ಪ್ರಾಜೆಕ್ಟ್ ಅನ್ನ ಚೀನಾದ ಜಿನ್ಪಿಂಗ್ ಅವರು ಹೇಗೆ ಇದು ಉದ್ಘಾಟನೆ ಮಾಡಕ್ ಸಾಧ್ಯ? ಏನಕ್ಕೆ ಅಂತಂದ್ರೆ ಜಪಾನ್ ಮತ್ತು ಚೀನಾ ಸೈದ್ಧಾಂತಿಕವಾಗಿ ಆರ್ಥಿಕವಾಗಿ ವಿರೋಧಿ ದೇಶಗಳು. ಮತ್ತೆ ಸಹಜವಾಗಿ ನಾನು ಕೆ ಎದ ರೂಲ್ಸ್ ಹೇಳಿದ್ದೀನಿ. ಆಲ್ 4 ಸ್ಟೇಟ್ಮೆಂಟ್ಸ್ ಅಂಡ್ ಓನ್ಲಿ 1 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಆಗ್ತಕ್ಕಂಥದ್ದು ರೇರೆಸ್ಟ್ ಆಫ್ ದಿ ರೇರ್ ಕಂಡೀಷನ್ ಅಲ್ಲಿ. ನನ್ ಆಫ್ ದೀಸ್ ಆಗ್ತಕ್ಕಂಥದ್ದು ರೇರೆಸ್ಟ್ ಆಫ್ ದಿ ರೇರ್ ಕಂಡೀಷನ್ ಅಲ್ಲಿ. ನೀವು ನನ್ ಆಫ್ ದೀಸ್ ಆಗ್ಬಾರ್ದು ಯಾವಾಗ್ಲೂ. ಇಫ್ ಯು ಆರ್ 100% ಶೋರ್ ಅಬೌಟ್ ನನ್ ಆಫ್ ದೀಸ್, ದೆನ್ ಯು ಕ್ಯಾನ್ ಗೋ ಫಾರ್ ದಟ್. ಓಕೆ, ಬನ್ನಿ ಈಗ ಇದು ಎಇ ಪ್ರಶ್ನೆ ಪತ್ರಿಕೆ. ಓಕೆ, ಕೆ ಎದವ್ರು ಕಂಡಕ್ಟ್ ಮಾಡಿರ್ತಕ್ಕಂಥದ್ದು. ಐ ಥಿಂಕ್ ಗ್ರೂಪ್ ಬಿ ಇರಬೇಕಿದು. ಓಕೆ, ಶೂನ್ಯ ವೇಳೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಓಕೆ ನೋಡಿ, ಶೂನ್ಯ ವೇಳೆಯನ್ನು ಸಂಸತ್ತಿನ ಕಾರ್ಯ ವಿಧಾನದ ನಿಯಮಗಳಲ್ಲಿ ಉಲ್ಲೇಖಿಸಲಾಗಿದೆ. ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆಯ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವ ಅನೌಪಚಾರಿಕ ಸಾಧನವಾಗಿದೆ. ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ. ಇದು ಸಂಸದೀಯ ಕಾರ್ಯವಿಧಾನಗಳ ಕ್ಷೇತ್ರದಲ್ಲಿ ಭಾರತೀಯರ ಹೊಸ ಕಲ್ಪನೆಯಾಗಿದ್ದು 1962ರಿಂದ ಅಸ್ತಿತ್ವದಲ್ಲಿದೆ. ಓಕೆ, ಸೊ ಇದು 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ. ಎಲ್ಲಿಯೂ ಸಹ 1, 2, 3, 4 ಅಂತ ಕೊಟ್ಟಿಲ್ಲ. ಅಂದ್ರೆ ಇಂಡೈರೆಕ್ಟ್ಲಿ ಇಟ್ಸ್ ಟೆಲ್ಲಿಂಗ್ ಎಸ್, ಕೇವಲ 2 ಸ್ಟೇಟ್ಮೆಂಟ್ ಮಾತ್ರ ಸರಿ ಇದೆ ಅಂತ ಹೇಳ್ತಾ ಇದ್ದಾನೆ. ಎಲ್ಲಾ ಸ್ಟೇಟ್ಮೆಂಟ್ ಸರಿ ಇಲ್ಲ, ಕೇವಲ 2 ಸ್ಟೇಟ್ಮೆಂಟ್ ಸರಿ ಇದೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಪೊಲಿಟಿ HVT ಬುಕ್ ಶಾಂತ ಮಾರ್ಗದಲ್ಲಿ ಹೇಳಿದೀವಿ. ಓಕೆ, 0 ಅವ್ರ ಬಗ್ಗೆ ಮಾತಾಡಿದ್ವಿ. ಟ್ರಾಪ್, ಪರೀಕ್ಷಾ ಟ್ರಾಪ್. ಸಂಸದೀಯ ಕಾರ್ಯವಿಧಾನದ ನಿಯಮಗಳಲ್ಲಿ ಶೂನ್ಯ ವೇಳೆಯನ್ನು ವ್ಯಾಖ್ಯಾನಿಸಲಾಗಿದೆ ಎಂಬ ಹೇಳಿಕೆಯು ಕಟ್ಟುನಿಟ್ಟಾಗಿ ತಪ್ಪು. ನೋಡಿ, ಇದೇ ಟ್ರಾಪ್ ಅನ್ನ ಇವ್ರೇನ್ ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಶೂನ್ಯ ವೇಳೆಯನ್ನು ಸಂಸತ್ತಿನ ಕಾರ್ಯವಿಧಾನ ನಿಯಮಗಳಲ್ಲಿ ಉಲ್ಲಂಘಿಸಿದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಎಕ್ಸಾಕ್ಟ್ಲಿ ಟ್ರಾಪ್ ಅನ್ನು ಅವರು ಇಲ್ಲಿ ಇದನ್ನೇನು ಟ್ರಾಪ್ ಅನ್ನು ಕೊಟ್ಟಿದ್ದಾರಲ್ಲ ಅದೇ ಅಂಶವನ್ನು ಕೊಟ್ಟಿದ್ದಾರೆ. ಓದಬೇಕಾದ್ರೆ ನನಗೂ ಗೊತ್ತಿದೆ ಸ್ಪಷ್ಟವಾಗಿ. 1-2 ತಾಸು ಆದ್ಮೇಲೆ ಮೈಂಡ್ ಡ್ರೈ ಆಗುತ್ತೆ, ನಿದ್ದೆ ಬರುತ್ತೆ. ಅವಾಗ ಏನ್ ಮಾಡ್ಬೇಕು, ನೀವು ಜಸ್ಟ್ ಆ ಕ್ಲಾಕ್ ಅನ್ನು ನೋಡಿ. ಅಂದ್ರೆ ಟೈಮ್ ಆಯ್ತಾ, 1 ಗಂಟೆ ಆಯ್ತಾ, ಊಟಕ್ಕೆ ಹೋಗೋಣ, ಸಾಯಂಕಾಲ 5 ಗಂಟೆ ಆಯ್ತಾ, ಟೀ ಕುಡಿಯೋಣ ಅಂತೇಳಿ ಅವಾಗ ಆ ಥರ ಪುಷ್ ಮಾಡ್ತಾರೆ. ಅದು ಪುಷ್ ಮಾಡಬಾರ್ದು ಅದು. ಸೊ ವೆನ್ ಎವರ್ ಯು ಗೆಟ್ ಎ ಟ್ರಾಪ್, ಸೊ ಈ ಪರೀಕ್ಷಾ ಟ್ರಾಪ್ಗಳು ನಿಮ್ಮ ಓದುವ ವಿಧಾನವನ್ನ ಬದಲಾಯಿಸತಕ್ಕಂತಹ ಅಂಶಗಳಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಇನ್ ಕರ್ನಾಟಕ, ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಇಂಡಿಯಾ ಆಲ್ಸೋ, ನಾವು ಪುಸ್ತಕವನ್ನ ಎಕ್ಸಾಮ್ ಆಂಗಲ್ ಇಂದ ಕೊಡಬೇಕು, ಅಕಾಡೆಮಿಕ್ ಆಂಗಲ್ ಇಂದ ಬರಿಬಾರದು. ಓಕೆ, ಸೊ ಇಲ್ಲಿ ನಾನು ಕೊಟ್ಟಿರ್ತಕ್ಕಂಥದ್ದು ಟ್ರಾಪ್ಸ್. ಈ ಟ್ರಾಪ್ಸ್ಗಳು ನಿಮ್ಮ ಮೆದುಳಿಗೆ ಮೇವನ್ನು ಆಗ್ತಕ್ಕಂತಹ ಕೆಲಸ ಮಾಡ್ತವೆ. ಸೊ ನಮಗೆ ಆಬ್ವಿಯಸ್ಲಿ ಒಂದು ರಾಂಗ್ ಆಯ್ತು ಅಂತಂದ್ರೆ ಹೋಯ್ತಲ್ಲ. ಓಕೆ, ಸೊ ಇಲ್ಲಿ ನಮಗೆ ಇದು ಹೋಯಿತು. ಓಕೆ, ತದನಂತರದಲ್ಲಿ ಇದು ತುರ್ತು ಸಾರ್ವಜನಿಕ ಪ್ರಾಮುಖ್ಯತೆ ವಿಷಯಗಳನ್ನು ಪ್ರಸ್ತಾಪಿಸಲು ಸದಸ್ಯರಿಗೆ ಲಭ್ಯವಿರುವ ಅನೌಪಚಾರಿಕ ಸಾಧನವಾಗಿದೆ. ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆಯನ್ನು ಇದಕ್ಕೆ ನಿಗದಿಪಡಿಸಲಾಗಿದೆ. ನೋಡಿ, ಪ್ರಶ್ನೋತ್ತರ ವೇಳೆಯು ಮುಗಿದ ತಕ್ಷಣವೇ ಶೂನ್ಯ ವೇಳೆ ಅಂದರೆ ಫಸ್ಟ್ ಕ್ವಶನ್ ಅವರ್, ಆಮೇಲೆ 0 ಅವರ್. 0 ಅಂತಂದ್ರೆ ಏನಪ್ಪ ಅಂತಂದ್ರೆ ಯಾವುದೇ ಮುನ್ಸೂಚನೆ ಇಲ್ಲದೆ ಒಬ್ಬ ಸಂಸದ, ಜನಪ್ರತಿನಿಧಿ ಸರ್ಕಾರಕ್ಕೆ ಪ್ರಶ್ನೆಯನ್ನ ಹಾಕಬಹುದು. ಇದು ಯಾವುದೇ ಪೂರ್ವ ಮುನ್ಸೂಚನೆ ಇಲ್ಲದೆ ತುರ್ತು ಸಾರ್ವಜನಿಕ ವಿಷಯಗಳನ್ನು ಪ್ರಸ್ತಾಪಿಸಲು ಸಂಸದರಿಗೆ ಸಿಗುವ ಅನೌಪಚಾರಿಕ, ನೋಡಿ ಇದೇ ವರ್ಡ್, ಅನೌಪಚಾರಿಕ
ಓಕೆ. ಸೊ ಸಹಜವಾಗಿ ನಮಗೇನಾಗುತ್ತಪ್ಪ ಅಂತಂದರೆ ಇದು ಪ್ರತಿ ಸಂಸತ್ತಿನ ಅಧಿವೇಶನದ ಮೊದಲ ಗಂಟೆ ಇದು ಅಲ್ಲ. ಸೊ ಥರ್ಡ್ ಇದು ಹೋಯ್ತು, ಇದು ಹೋಯ್ತು. ಸೊ 2 and 4 ಇದು 1962. ಓಕೆ, 1962ರಿಂದ ಪರಿಚಯಿಸಲ್ಪಟ್ಟ ಇದು ಸಂಪೂರ್ಣವಾಗಿ ಭಾರತೀಯ ಸಂಸದೀಯ ವ್ಯವಸ್ಥೆಯ ಆವಿಷ್ಕಾರವಾಗಿದೆ. ಇದು ಭಾರತೀಯ ಸಂಸತ್ತೇ ತಾನು ಕಂಡುಕೊಂಡಂತಹ ಹೊಸ ಅಂಶವಾಗಿದೆ. ಸೊ ಈ ಮಾದರಿಯ ಅಂಶಗಳು ಮತ್ತು ಟ್ರ್ಯಾಪ್ಗಳು ನಿಮ್ಗೇನಾಗುತ್ತೆ, ಭವಿಷ್ಯವನ್ನ ಬದಲಾಯಿಸ್ತಕ್ಕಂತಹ ಅಂಶಗಳಿರ್ತವೆ. ಮನುಷ್ಯ ನೀನು ಇಲ್ಲಿ ಬೀಳ್ತೆ ಅಂತಂದಾಗೆ ಅಲರ್ಟ್ ಆಗಿ ನಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸೊ ಆದ್ಮೇಲೆ ಈ ಒಂದು ಪೊಲಿಟಿ HOT ಪುಸ್ತಕ ಓಕೆ ಮಾರುಕಟ್ಟೆಯಲ್ಲಿ ಲಭ್ಯವಿದ್ದು ಬಹುತೇಕ ಅಂಗಡಿಗಳಲ್ಲಿ ಲಭ್ಯ ಇದೆ, ತಾವು ತೆಗೆದುಕೊಳ್ಬಹುದು. ಅಮೆಜಾನ್, ಫ್ಲಿಪ್ಕಾರ್ಟ್, ಐರಾ ಅಕಾಡೆಮಿ ವೆಬ್ಸೈಟಲ್ಲೂ ಸಹ ಸಿಗುತ್ತೆ, ಗೂಗಲಲ್ಲಿ. ಓಕೆ, ಸೊ ಇದು ಪುಸ್ತಕದ ಉದ್ದೇಶ. ಓಕೆ, ನೆಕ್ಸ್ಟ್ ಹೋಗೋಣ, ಮೊದಲ ಪ್ರಶ್ನೆಯಿಂದ ಬರೋಣ. ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಅಬೌಟ್ ಫಂಡಮೆಂಟಲ್ ರೈಟ್ಸ್. ಇವು ಸೂರ್ಯ ಚಂದ್ರರವರೆಗೂ ಸಹ ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತೆ. ಮೂಲಭೂತ, ದೇ ಆರ್ ಎನ್ಫೋರ್ಸಬಲ್ ಇನ್ ದಿ ಕೋರ್ಟ್ ಆಫ್ ದಿ ಲಾ. ಕರೆಕ್ಟ್. ಇಲ್ಲಿ ನೋಡಿ ABCD ಎಲ್ಲೂ ಸಹ ABCD ಕರೆಕ್ಟ್ ಇಲ್ಲ, ಅಂದ್ರೆ ಆಲ್ ದಿ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇಲ್ಲ. ದೇ ಆರ್ ಅಬ್ಸಲ್ಯೂಟ್ ರೈಟ್ಸ್. ದೇ ಆರ್ ಅಬ್ಸಲ್ಯೂಟ್ ರೈಟ್ಸ್ ಅಂದ್ರೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ವಾ? ನೋ ನೋ ನೋ, ದೇ ಆರ್ ನಾಟ್ ಅಬ್ಸಲ್ಯೂಟ್. ಸೊ ನಮಗೆ B ಹೋಯ್ತು. ಓಕೆ, A ಕರೆಕ್ಟ್ ಇದೆ, A and C, A and D ಕರೆಕ್ಟ್ ಇರ್ಬೋದು. ದೇ ಕ್ಯಾನ್ ಬಿ ಸಸ್ಪೆಂಡೆಡ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ ಎಕ್ಸೆಪ್ಟ್ ಸಮ್. ದೇ ಆರ್ ಅವೈಲಬಲ್ ಓನ್ಲಿ ಟು ಇಂಡಿಯನ್ ಸಿಟಿಸನ್ಸ್. ನಾನೇನು ಹೇಳ್ತೀನಿ ಅಂದರೆ ಓನ್ಲಿ ಇದ್ದಾಗ 99% ರಾಂಗ್ ಆಗುತ್ತೆ. 99% ನಿಮಗೆ 1% ಕಾನ್ಸಂಟ್ರೇಷನ್ ಇರಬಾರ್ದು. ಓಕೆ, ಸೊ D ರಾಂಗ್, D ಹೋಯ್ತು. ಓಕೆ, A and C ಕರೆಕ್ಟ್. ಸೊ ಇದು ಇಂಪಾರ್ಟೆಂಟ್ ಅಲ್ಲ, ಇದು ಗೊತ್ತಿರುತ್ತೆ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ನೀವು ರಾಂಗ್ ಮಾಡಿದರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವಿಲ್ಲ. ಓಕೆ, ಸೊ ಮೂಲಭೂತ ಹಕ್ಕುಗಳು ನೋಡಿ, ನಾನು ಆಲ್ರೆಡಿ ಬರೆದಿದ್ದೀನಿ, ಪರೀಕ್ಷೆಗೆ ಪಕ್ಕಾ ಇದು. ಇದಕ್ಕೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಸಹ ತಿಳಿದುಕೊಳ್ಳಿ. ಏನು ಸರ್ ನೀವು ಈ ಥರ ಕೊಟ್ಟಿದ್ದೀರಾ, ಏನಿದ್ರ ಅರ್ಥ ಅಂತ ಕೇಳಿದರೆ, ಸರ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಸುರಕ್ಷಿತವಾಗಿ ಹೋಗ್ತಕ್ಕಂತಹ ಜವಾಬ್ದಾರಿ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್. Ministerial health is a part of fundamental right under Article 21. So these are the current affairs. Okay, now Shreya Singhal Prakarana, current affairs, which is not a part of typical Indian polity. Okay, ಸೊ ನೀವು ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಕರೆಂಟ್ ಅಫೇರ್ಸ್, ವಿಶೇಷವಾಗಿ ಆರ್ಟಿಕಲ್ 19 and 21, ನೀವು ಯಾವ ಎಕ್ಸಾಮ್ ಆದರೂ ಪ್ರಿಪೇರ್ ಆಗಿ, IAS ಆದರೂ ಪ್ರಿಪೇರ್ ಆಗಿ, KS ಆದರೂ ಪ್ರಿಪೇರ್ ಆಗಿ. ಸೊ ನಾವು ಜುಲೈ 15th ಆನ್ವರ್ಡ್ಸ್ ಇಂದ ನಾವು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಇಟ್ ಈಸ್ ಎ ಇಂಟಿಗ್ರೇಟೆಡ್ ಕೋರ್ಸ್. ನೀವು PSIಗಾದರೂ ಪ್ರಿಪೇರ್ ಆಗಿ, KSಗಾದರೂ ಪ್ರಿಪೇರ್ ಆಗಿ. ಓಕೆ, ಕಾನ್ಸೆಪ್ಟ್ಸ್ ಆರ್ ಸೇಮ್ ಬಟ್ ಡೆಪ್ತ್ ಚೇಂಜ್ ಆಗುತ್ತೆ. ಸೊ ಇಡೀ ನನ್ನ ಪೊಲಿಟಿ ಪುಸ್ತಕದಲ್ಲಿ ಈ ಮಾದರಿಯ ಅಪ್ರೋಚನ್ನು ನಾನೇ ಬರ್ಕೊಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟು ನಿಮಗೆ, ಅಧಿಕಾರಶಾಹಿಯ ಬೃಹತ್ ಗೋಡೆಯ ಮುಂದೆ ಸಾಮಾನ್ಯ ಪ್ರಜೆಯನ್ನು ಅಪ್ರತಿಮ ವೀರನನ್ನಾಗಿಸಿ ಆ ಸಂವಿಧಾನದ ಮರ್ಮದ ರಹಸ್ಯವೇನು? ಸಂವಿಧಾನದ ಆತ್ಮವಾಗಿರುವ ಈ ಮೂಲಭೂತ ಹಕ್ಕುಗಳನ್ನು ಅಸ್ತ್ರವಾಗಿ ಬೆಳೆಸಿ ಅನ್ಯಾಯವನ್ನು ಮೆಟ್ಟಿ ನಿಲ್ಲುವ ಕಲೆ ನಿಮಗಿದೆಯೇ? ನೋಡಿ, ಒಂದಿಷ್ಟು ಪೊಯಿಟಿಕ್ ಫಾರ್ಮೆಟ್. ಏನಕ್ಕೆ ಅಂತಂದರೆ ಮನುಷ್ಯ ಸಹಜವಾಗಿ ಕಲೆಗೆ ಮನಸೋಲ್ತಾನೆ. ಓಕೆ, ಒಂದು ಕಲಾತ್ಮಕವಾಗಿ ನಾವು ಬಿಂಬಿಸಿದಾಗ ನಮಗೇನಾಗುತ್ತೆ, ಓದಲು ಅನುಕೂಲ, ಡ್ರೈ ಅನಿಸ್ಬಾರ್ದು. ಓಕೆ, ಪಂಪ ಹೇಳ್ತಾನೆ ಒಂದು ಕಡೆ, ಅರಿವುದು ಕಾವ್ಯ ಧರ್ಮಮಂ ಅಂದರೆ, ನಾನು ಜೈನ ಧರ್ಮದ ಭಾಷೆಯಲ್ಲಿ ಹೇಳಲು ಹೋದಾಗ ಅದು ನೀರಸನವನ್ನು ತರುತ್ತೆ. ಸೊ ಅದಕ್ಕೆ ನಾನು ಕಾವ್ಯದ ಲೇಪನವನ್ನು ಹಚ್ಚಿದಾಗ ಅದೇನಾಗುತ್ತೆ, ಸಹೃದಯರಿಗೆ ಸಿಹಿ ಊಟವನ್ನು ಬಡಿಸುತ್ತಲೇ ಸನ್ಮಾರ್ಗದ ಕಡೆ ಹೋಗುವಂತೆ ಅದೇನ್ ಮಾಡುತ್ತೆ, ಅವಕಾಶ ಮಾಡಿಕೊಡುತ್ತೆ. ಸೊ ನನ್ನ ಪೊಲಿಟಿ HOT ಬುಕ್ನ ಮೂಲ ಉದ್ದೇಶ ಸಹ ಅದೇ. ಅಂದರೆ ಕೇವಲ ಇಲ್ಲಿ ನಿಮಗೆ
ಸಂವಿಧಾನದ ಇನ್ಫಾರ್ಮೇಶನ್ ತಿಳಿಸ್ಕೊಳ್ತಕ್ಕಂಥದ್ದಲ್ಲ, ಸ್ವಲ್ಪ ಒಂದಿಷ್ಟು ಕಾವ್ಯಾತ್ಮಕತೆ, ಒಂದಿಷ್ಟು ಅಪ್ರೋಚು, ಒಂದಿಷ್ಟು PYQs, ಒಂದಿಷ್ಟು ಟ್ರಾಪ್ಸ್, ಇವಿಷ್ಟನ್ನು ಒಳಗೊಂಡಂತಹ ಪುಸ್ತಕ. ಎಷ್ಟು ಪೇಜ್ ಇರೋದು? 456 ಇದೆ. ಓಕೆನಾ? ಸೊ ಇದು ಆಯಿತು. ತದನಂತರದಲ್ಲಿ ನೋಡಿ, ಕ್ವಾಲಿಫೈಡ್ ಬಟ್ ನಾಟ್ ಅಬ್ಸಲ್ಯೂಟ್ ನಾನು ಹೇಳಿದ್ದೀನಿ, ಅಂದರೆ ಅವು ವಿತೌಟ್ ರಿಸ್ಟ್ರಿಕ್ಷನ್ಸ್ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇದೆ. ಸೊ ಸ್ಟೇಟ್ಮೆಂಟ್ ಬಂತು. ಓಕೆ. ತದನಂತರದಲ್ಲಿ ನ್ಯಾಯಸಮ್ಮತವಾದವು, ಜಸ್ಟಿಸಬಲ್ ಇನ್ ನೇಚರ್, ಎಸ್, ಕೋರ್ಟ್ ಮೂಲಕ. ಪೊಲೀಸರು ಅಕ್ರಮವಾಗಿ ಬಂಧಿಸಿದರೆ ಆ ವ್ಯಕ್ತಿ ಹೆಬಿಯಸ್ ಕಾರ್ಪಸ್ ರಿಟ್ ಮೂಲಕ ನ್ಯಾಯಾಲಯದಿಂದ ಬಿಡುಗಡೆ ಹೊಂದಬಹುದು. ಸೊ ವಾಟ್ ಐ ಬಿಲೀವ್ ಅಂತಂದ್ರೆ, ನಾನು ಯಾವುದೇ ಸಬ್ಜೆಕ್ಟ್ ಅನ್ನು ಓದಬೇಕಾದ್ರೆ ಥ್ರೂ ಎಕ್ಸಾಂಪಲ್ಸ್ ಓದಿ, ಇಟ್ ವಿಲ್ ಮೇಕ್ ಮೋರ್ ಮೀನಿಂಗ್ಫುಲ್ ಟು ಯುವರ್ ಸ್ಟಡೀಸ್. ಸೊ ದಟ್ಸ್ ವೈ ಐ ಗಿವ್ ಎಕ್ಸಾಂಪಲ್. ಓಕೆ. ತದನಂತರದಲ್ಲಿ ತಿದ್ದುಪಡಿಗೆ ಒಳಪಡುತ್ತವೆ. ತುರ್ತು ಪರಿಸ್ಥಿತಿಯ ವೇಳೆ ಹಕ್ಕುಗಳ ಅಮಾನತು ಹೇಳಿದರ ಮೇಲೆ ಒಂದು ಸ್ಟೇಟ್ಮೆಂಟ್ ಬಂದಿದೆ. ತುರ್ತು ಪರಿಸ್ಥಿತಿ ವೇಳೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಹುಷಾರ್. ಅಂದ್ರೆ ನಮಗೆ ಆಂತರಿಕ ತುರ್ತು ಪರಿಸ್ಥಿತಿ ಏರಿದಾಗ ಆರ್ಟಿಕಲ್ 19 ಸಸ್ಪೆಂಡ್ ಆಗಲ್ಲ, ಅದು ಬಾಹ್ಯ ತುರ್ತು ಪರಿಸ್ಥಿತಿ ಆದಾಗ ಮಾತ್ರ ಆಗುತ್ತೆ. ಸೊ ಆಂತರಿಕ ತುರ್ತು ಪರಿಸ್ಥಿತಿ ಆದಾಗ ಯಾವ್ದಾಗುತ್ತೆ, ಬಾಹ್ಯ ತುರ್ತು ಪರಿಸ್ಥಿತಿ ಆದಾಗ ಯಾವ್ದಾಗುತ್ತೆ ಅನ್ನೋದನ್ನ ನೀವು ತಿಳ್ಕೊಂಡಾಗ ನಿಮಗೆ ಎಕ್ಸಾಮ್ಸ್ ಅಲ್ಲಿ ನೀಟಾಗಿ ಅಟೆಂಡ್ ಮಾಡಲು ಸಾಧ್ಯ. ಇದನ್ನೇ IAS ಕೇಸ್ ಲೆವೆಲ್ ಕೇಳೋದು. ಓಕೆ. ಬಹಳಷ್ಟು ಬಾರಿ ವಿದ್ಯಾರ್ಥಿಗಳು ಹೇಳ್ತಾರೆ, ಸರ್ KA ತುಂಬಾ ಡೆಪ್ತ್ ಹೋಗ್ತಿದೆ, ನೀವು ಅಪ್ಡೇಟ್ ಆಗಬೇಕು, ಇನ್ನೂ ನಾವು ಅಪ್ಡೇಟ್ ಸರ್ ನಾನು ಹೇಳ್ತಾ ಇದ್ದೀನಿ, ಇಫ್ ಯು ಟ್ರೈ ಫಾರ್ 100 ಕ್ವಶನ್ಸ್, ಎಸ್, ನೀನು ತುಂಬಾ ಆಳವಾಗಿ ಅಧ್ಯಯನ, ಆಳವಾಗಿ ಹೋಗ್ತಾ 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 ನೀವು ವಿಲ್ ಬಿ ಸ್ಮ್ಯಾಶ್ ಔಟ್, ವಿಲ್ ಬಿ ಎಲಿಮಿನೇಟೆಡ್, ವಿಲ್ ಬಿ ಡಿಸಪಿಯರ್ ದೇರ್ ಇಟ್ ಸೆಲ್ಫ್. ಸಿ, ನಾನೇನು ಹೇಳ್ತೀನಿ ಅಂದ್ರೆ, ಹೊಯ್ಸಳರ ಚನ್ನಕೇಶವ ದೇವಾಲಯ ಕುರಿತು ಆಳವಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೀವು ಹೊಯ್ಸಳರ ಆಡಳಿತ ಶೈಲಿ ಬಗ್ಗೆ ಆಳವಾಗಿ ಓದ್ಕೊಂಡು ಹೋದ್ರೆ ದೆನ್ ದಟ್ ಈಸ್ ಗೋಯಿಂಗ್ ಟು ಬಿಕಮ್ ಎ ಟ್ರ್ಯಾಪ್. ಹೊಯ್ಸಳರ 2ನೇ ವೀರಬಲ್ಲಾಳರ ಬಗ್ಗೆ 1 ಲೈನ್ ಓದ್ಕೋಬೇಕು. ಓಕೆ. ತದನಂತರದಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ ಎರೆಯಂಗ ಬರ್ತಾನೆ. ಎರೆಯಂಗನ ನೀವು ಡೀಪಾಗಿ ಓದ್ಕೊಂಡ್ರೆ ನೀವು ಎರೆಯಂಗ ಎಕ್ಸಾಮ್ಸಿಗೆ ಬರಲ್ಲ, ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಲ್ಲ. ನೃಪಕಾಮನ ಬಗ್ಗೆ ಓದುವ ಅವಶ್ಯಕತೆ ಇಲ್ಲ. ಕಲ್ಯಾಣಿ ಚಾಲುಕ್ಯರಲ್ಲಿ 6ನೇ ವಿಕ್ರಮಾದಿತ್ಯ, ಬಿಲ್ಲಣ, ವಿಕ್ರಮಾಂಕ ದೇವಚರಿತೆ. ಓಕೆ. ತದನಂತರದಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟು ಅಲ್ಲಿ ಕಂಡು ಬರ್ತಕ್ಕಂತಹ ಸಾಂಸ್ಕೃತಿಕ ಕೊಡುಗೆಗಳು. ನೀವು ಅದನ್ನ ಬಿಟ್ಟು ಅವರ ಒಂದು ಕಲ್ಯಾಣಿ ಚಾಲುಕ್ಯರ ಆ ಒಂದು ಸೈನಿಕ ಸಾಧನೆಗಳನ್ನೆಲ್ಲರದನ್ನು ಓದ್ಕೊಂಡು ಹೋದ್ರೆ ನೀವು ಎಕ್ಸಾಮ್ಸ್ ಕ್ಲಿಯರ್. ಸರ್ ನೀವು ಯಾವತ್ತು ತಿಳ್ಕೊಳ್ಳಿ, 60 ಕ್ವಶನ್ಸ್ ಈಸ್ ಮೈ ಕಪ್ ಆಫ್ ಟೀ, 60 ಕ್ವಶನ್ಸ್ ಇಸ್ ಮೈ ಕಪ್ ಆಫ್ ಟೀ ಅಂತ ಅನ್ಕೊಂಡು ಹೋದ್ರೆ ಯು ವಿಲ್ ಕ್ಲಿಯರ್ ದಿ ಎಕ್ಸಾಮ್. ಇಟ್ ಈಸ್ ನಾಟ್ ದಟ್ 100 ಕ್ವಶನ್ಸ್. ಓಕೆ. ಸೊ ಇದು ನೋಡಿ, ಕೆಲವೊಂದು ವಿದೇಶಿಯರಿಗೆ ಲಭ್ಯವಿರುವ ಹಕ್ಕುಗಳು ಅಲ್ಲಿ ಹೇಳಿದರೆ ಇದು ಭಾರತೀಯರಿಗೆ ಮಾತ್ರ ಅಂತೇಳಿ ಇಲ್ಲ, ವಿದೇಶಿಯರಿಗೂ. ಕೇವಲ ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿರುವ ಹಕ್ಕುಗಳು, ವಿದೇಶಿಯರಿಗಲ್ಲ. 15, 16, 19, 29, 30 ಕಂಠಪಾಠ ಮಾಡಿ, ಇಲ್ಲವೆಂದರೆ ಪರೀಕ್ಷೆಯಲ್ಲಿ ಕನ್ಫ್ಯೂಸ್ ಆಗುತ್ತೆ, ಆಗ ನಿಮ್ಮ ಭವಿಷ್ಯ ಗೋವಿಂದ ಗೋವಿಂದ. ಸರ್ ಇವೇನಾಗುತ್ತೆ, ಫಂಡಮೆಂಟಲ್ ರೈಟ್ಸ್ ಕ್ವಶನ್ಸ್ ಕುರಿತು 100% ಕ್ವಶನ್ಸ್ ಬರುತ್ತೆ. ಓಕೆ. ನಿಮಗೆ ಇವು ಕಂಠಪಾಠ ಮಾಡ್ಬಿಡ್ಬೇಕು. ಏನಕ್ಕೆ ಅಂದ್ರೆ ಬಹಳಷ್ಟು ಜನ, ಸರ್ ನಾನು 50-50 ಹೋಗ್ತೀನಿ, ನನಗೆ 2 ಎಲಿಮಿನೇಟ್ ಮಾಡ್ತೀನಿ ಸರ್, ಆದ್ರೆ ಇನ್ನು 2 ಆಪ್ಷನ್ ಅಲ್ಲಿ ನನಗೆ ಹೋಗ್ಬಿಡುತ್ತೆ ಅಂತ ಅಂತಾರಲ್ಲ. ಯಾಕೆಂದ್ರೆ ಅವ್ರಿಗೆ ಅಲ್ಲಿ ಫೋಕಸ್ ಮಾಡಿ ಓದಿರಲ್ಲ, ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಫೋಕಸ್ ಮಾಡಿ ಓದ್ತಾ ಇಲ್ಲ. ಕಂಠಪಾಠ ಅಂತಂದ್ರೆ ಫೋಕಸ್. ಈಗ ನಮ್ಮ ಕನ್ನಡ ಲಿಟ್ರೇಚರ್ ಅಲ್ಲಿ ನಾವು ಯೂಟ್ಯೂಬ್ ಅಲ್ಲಿ ಹಾಕಿದೀವಿ ವಿಡಿಯೋಸ್. ಓಕೆ. ಕೆಲವು ಸ್ಟೂಡೆಂಟ್ಸು ಕನಕದಾಸರ ಸಾಹಿತ್ಯದಲ್ಲಿ ಕಂಡು ಬರುವ ಕಾವ್ಯಗುಣ, ಜನ್ನನ ಯಶೋಧರ ಚರಿತೆಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಅಮೃತಮತಿಯ ಪಾತ್ರವನ್ನೆಲ್ಲ ಕಂಠಪಾಠ ಹಾಕಿ ವಿಡಿಯೋ ಮಾಡಿ ಹಾಕಿದ್ದಾರೆ ನೋಡಿ. ಏನಕ್ಕೆ ಕಂಠಪಾಠ ಹಾಕಿಸ್ತು ಅಂತಂದ್ರೆ ಕಾನ್ಫಿಡೆನ್ಸ್ ಬರ್ಬೇಕು ನಮಗೆ. ಸರ್ ಈ ಎಕ್ಸಾಮ್ ಅನ್ನ ನಾವು ತುಂಬಾ ಅನಾಲಿಟಿಕಲ್ ಆಗಿ ಓದಬೇಕು, ನಾವು ವಿಶ್ಲೇಷಣೆ ಮಾಡಬೇಕು, ಕವಿ ಆಗ್ಬೇಕು, ಅವೆಲ್ಲ ಇಲ್ಲ, ಬಕ್ವಾಸ್ ಐಡಿಯಾ ಅವೆಲ್ಲ. 3 ತಾಸು ನೀವು IAS KS ಮೇನ್ಸ್ ಅಲ್ಲಿ 3 ತಾಸು ಹಿಂಗ್ ತಲೆ ಇಟ್ರೆ 1 ಸೆಕೆಂಡ್ ಸಹ ನಿಮಗೆ ವಿಶ್ಲೇಷಣೆ ಮಾಡಕ್ಕೆ ಸಮಯ ಇರಲ್ಲ. ನೀವು ಸುಮ್ಮನೆ ವಿಶ್ಲೇಷಣೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ನೋ ನೋ ನೋ. ಎಕ್ಸಾಮ್ ಪ್ರಿಪರೇಷನ್ ಇಸ್ ಸಿಂಪಲ್, ಯು ಶುಡ್ ಆಲ್ಸೋ ಮೇಕ್ ಯುವರ್ ಪ್ರಿಪರೇಷನ್ ಸಿಂಪಲ್. ಸಿಂಪಲ್ ಇಟ್ ಈಸ್ ಅ ಕಾಂಪ್ಲಿಕೇಟೆಡ್. ಏನ್ ಅರ್ಥ ಅಂದ್ರೆ ಸಿಂಪಲ್ ಆಗಿ ಪ್ರಿಪರೇಷನ್ ಮಾಡೋದೇ ವೆರಿ ಕಾಂಪ್ಲಿಕೇಟೆಡ್.
ಓಕೆ, ಸೊ ಈ ನಿಟ್ಟಿನಲ್ಲಿ ಸೊ ಇಂತಹ ಅಂಶಗಳನ್ನ ಕಂಠಪಟ ಹಾಕೊಂಡ್ರೆ ನಿಮಗೆ ಒಳ್ಳೆಯದು. ಓಕೆ, ತದನಂತರದಲ್ಲಿ ನೋಡಿ, ಈ ಕೆಳಗಿನ ಯಾವ ಮೂಲಭೂತ ಹಕ್ಕುಗಳನ್ನು ಕೇವಲ ಭಾರತ ನಾಗರಿಕರಿಗೆ ಮಾತ್ರ ನೀಡಲಾಗಿದೆ ಮತ್ತು ವಿದೇಶಿಯರಿಗೆ ಕಾನೂನುಬದ್ಧವಾಗಿ ನಿರಾಕರಿಸಲಾಗಿದೆ? SSC CGL. ಸೊ PYQ ಆಂಗಲ್ SSC ಕ್ವಶನ್. ಐ ಆಮ್ ಟೆಲ್ಲಿಂಗ್ ಯು ಅಗೇನ್ ಅಂಡ್ ಅಗೇನ್, ಎವ್ರಿ ಕ್ವಶನ್ ಪೇಪರ್ ಬಂದ್ರೆ 3 ತಾಸು ನೀವು ಕುಂತ್ಕೊಂಡು ಅನಾಲಿಸಿಸ್ ಮಾಡಲ್ಲ, ಬರೀ ಪುಸ್ತಕ ಪುಸ್ತಕ ಪುಸ್ತಕ. ಈವನ್ ಸರ್ ನನ್ನ ಪುಸ್ತಕನ ಓದಿ ಬೇರೆ ಪುಸ್ತಕ ಓದ್ಬೇಡಿ ಅಂತ ಹೇಳ್ತಾ ಇಲ್ಲ. ದಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. Sir, there are n number of books in the market. It is your consent, it is your mind, it is your friends group tell which book is a good ಅಂತೇಳಿ. ಓಕೆ, ಸೊ ಕ್ವಶನ್ ನನ್ನ ಪುಸ್ತಕಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು ಯಾವ್ದಾದ್ರು ಇದ್ರೆ ಅದು ಕ್ವಶನ್ ಪೇಪರ್. ಓಕೆ, ನೆಕ್ಸ್ಟ್ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಭಾರತ ಸಂವಿಧಾನದ 312ನೇ ಪ್ರಕಾರ ಭಾರತ ಸಂಸತ್ತು ರಾಜ್ಯಸಭೆ ಮಂಡಿಸಿದ ಗೊತ್ತುವಳಿಯ ಆಧಾರದ ಮೇಲೆ ಹೊಸ ಅಖಿಲ ಭಾರತ ಸೇವೆಗಳನ್ನು ಸೃಜಿಸುವ ಅಧಿಕಾರವನ್ನು ಹೊಂದಿದೆ. ಎಸ್, ಸ್ಟೇಟ್ಮೆಂಟ್ 1 ಟ್ರೂ. ಅಖಿಲ ಭಾರತ ಸೇವೆಗಳ ಕಾಯ್ದೆ 1951ರ ಪ್ರಕಾರ ಅಖಿಲ ಭಾರತ ಸೇವೆಗಳ ನೇಮಕಾತಿ ಮತ್ತು ಸದಸ್ಯರ ಸೇವಾ ನಿಯಮಗಳನ್ನು ರಚಿಸುವ ಅಧಿಕಾರವನ್ನು ರಾಜ್ಯ ಸರ್ಕಾರಗಳಿಗೆ ನೀಡಿದೆ. ಇದು ಗೊತ್ತಾಗಲ್ಲ, 100% ಗೊತ್ತಾಗಲ್ಲ. ಬಟ್ ಎಸ್, ನಮಗೆ ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿದೆ. ಹೇಳಿಕೆ 1 ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಹೇಳಿಕೆ 1 ತಪ್ಪಾಗಿದೆ, ಇದು ಹೋಯ್ತು. ಹೇಳಿಕೆ 1 ಹೇಳಿಕೆ 2 ಇದು ಹೋಯ್ತು, ಯಾಕಂದ್ರೆ ನಮಗೆ ಹೇಳಿಕೆ 1 ಸರಿ ಇದೆ. ಸೊ ನಾನು ಒಂದು ರೂಲ್ಸ್ ಹೇಳ್ತೀನಿ, 50-50 ಇದ್ದಾಗ ಚಾನ್ಸ್ ತಗೊಳ್ಳೇಬೇಕು. ಓಕೆನಾ? ಸೊ ನೀವು ಇಂಥ ಕ್ವಶನ್ಸ್ ಅನ್ನು ನೀವು ಸರ್ ಈಗ ಇಲ್ಲಿ ಕೇಳಿದರೆ, ನೀವು ನೆಕ್ಸ್ಟ್ ಅಖಿಲ ಭಾರತ ಸೇವೆಗಳ ಕಾಯ್ದೆ 1951 ಕುರಿತು ನೀವು ಓದ್ಕೊಂತಂದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಫೂಲ್. ನೀವು ಮೂರ್ಖರಾಗ್ತೀರಾ. ಏನಕ್ಕೆ ಅಂದ್ರೆ ಇದನ್ನ ಅಟೆಂಡ್ ಮಾಡಬಾರ್ದು ಅಂತ ಕೊಟ್ಟಿದ್ದಾನೆ. ಅಂದ್ರೆ ಕ್ವಶನ್ ಪೇಪರ್ ತೆಗೆಯೋರಿಗೆ ಗೊತ್ತಿದೆ ಈ ವಿಚಾರದ ಕುರಿತು ಆಸ್ಪಿರೆಂಟ್ಸ್ಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ನೀವು ಅದನ್ನು ಗೊತ್ತಿದೆ ಅಂತ ಪ್ರೂವ್ ಮಾಡಕ್ ಹೋದ್ರೆ ದೆನ್ ದಟ್ ಈಸ್ ಎ ಪ್ರಾಬ್ಲಮ್ ವಿತ್ ಯು. ಓಕೆ, ಸೊ ನೆಕ್ಸ್ಟ್ ವಿಶೇಷ ಅಧಿಕಾರಗಳು, ಸ್ಪೆಷಲ್ ಪವರ್ಸ್. ಇಲ್ಲಿ ರಾಜ್ಯಸಭೆಯೇ ನಿರ್ಣಾಯಕ. ರಾಜ್ಯ ಪಟ್ಟಿಯ ಮೇಲೆ 249. ಓಕೆ, ಸೊ ಅಖಿಲ ಭಾರತ ಸೇವೆಗಳು 312 ಕೊಟ್ಟಿದ್ದೀನಿ. ನಾನು ಅದನ್ನು ಕೊಟ್ಟಿಲ್ಲ, ಕೊಡಕ್ ಆಗೋದು ಇಲ್ಲ. ನಾನು ಹೇಳ್ತಾ ಇದ್ದೀನಿ, ನನ್ನ ಪೊಲಿಟಿ ಬುಕ್ ಅನ್ನ ಕೊನೆಯ ಪೇಜಲ್ಲಿ ಮೆನ್ಷನ್ ಮಾಡಿದ್ದೀನಿ. ಪೊಲಿಟಿ ಇಲ್ಲಿಗೆ ಅಧಿಕೃತ ಮುಕ್ತಾಯ. ಇದನ್ನು ಬಿಟ್ಟು ಸಹ ಪ್ರಶ್ನೆಗಳು ಬರುತ್ತೆ, ಅದನ್ನ ಯಾರು ಅಟೆಂಡ್ ಮಾಡಕ್ಕಾಗಲ್ಲ. ಡೋಂಟ್ ವರಿ. No polity book will cover every aspect. If you see Lakshmikant book will also not cover entire aspect. ಅಂಡ್ ನೀವು ಯಾವುದೇ ಆಥರ್ಸ್ ಎಲ್ಲದನ್ನ ಕವರ್ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋದೇ ಬಹಳ ತಪ್ಪು. ಏನಕ್ಕೆ ಅಂದ್ರೆ ಇದು ಎಕ್ಸಾಮ್ ಸ್ವಾಮಿ. ಇಲ್ಲಿ ನೀವು 100ಕ್ಕೆ 95%, 96% ತೆಗೆಯೋದ ಅವಶ್ಯಕತೆ ಇಲ್ಲ. 50ರಿಂದ 60% ತೆಗಿಬೇಕು. ಓಕೆ, ಸೊ ನೋಡಿ, ಇದು ಅಖಿಲ ಭಾರತ ಸೇವೆಗಳದು UPSC 2012ರಲ್ಲಿ ಕೇಳಿದ್ದಾರೆ. ಓಕೆ, ರಾಜ್ಯಸಭೆ UPSC ಮೇನ್ಸ್ ಕ್ವಶನ್ ಬಂದಿದೆ. ಓಕೆ ಸರ್, ನೆಕ್ಸ್ಟ್ KS ಮೇನ್ಸ್ಗೂ ಬರುತ್ತೆ, ಡೋಂಟ್ ವರಿ. ನೋಡಿ, ಎಕ್ಸಾಮ್ ಟ್ರಾಪ್ಸ್ ಅಂತ ಹೇಳಿದ್ದೀನಿ. ರಾಷ್ಟ್ರಪತಿಗಳು ಸಂಸತ್ತಿನ ಅವಿಭಾಜ್ಯ ಅಂಗವಾಗಿರುವುದರಿಂದ ಅವರು ಸಂಸತ್ತೀಯ ಸವಲತ್ತುಗಳನ್ನು ಹೊಂದಿದ್ದಾರೆಯೇ ಅಂದರೆ ಆರ್ಟಿಕಲ್ 105 ಅಲ್ಲಿ ನಾವು ಸಂಸದೀಯ ಸವಲತ್ತುಗಳು, ಸಾಂಸ್ಥಿಕ ಸವಲತ್ತುಗಳು ಮತ್ತು ವೈಯಕ್ತಿಕ ಸವಲತ್ತುಗಳನ್ನು ಕೊಟ್ಟಿದ್ವಿ. ಅದು ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತಾ? ಉತ್ತರ ಕಟ್ಟುನಿಟ್ಟಾಗಿ ಇಲ್ಲ. ಓಕೆ, ಸೊ ದಿಸ್ ಈಸ್ ಹೌ exam traps are going to change your mindset. Okay, ನಂತರದಲ್ಲಿ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ತಪ್ಪಾಗಿದೆ? ತಪ್ಪಾಗಿದೆ. ಭಾರತದ ರಾಷ್ಟ್ರಪತಿಯವರನ್ನು ಅಸಮರ್ಥತೆ ಮತ್ತು ಸಾಬೀತಾದ ದುರ್ನಡತೆಯ ಆಧಾರದ ಮೇಲೆ ಪದಚ್ಯುತಗೊಳಿಸಲಾಗುವುದು.
ಭಾರತದ ರಾಷ್ಟ್ರಪತಿಯವರನ್ನು ಸಂವಿಧಾನದ ಉಲ್ಲಂಘನೆಯ ಆಧಾರದ ಮೇಲೆ ಪದಚ್ಯುತಗೊಳಿಸಲಾಗುವುದು. ಸಂವಿಧಾನದ 61ನೇ ವಿಧಿಯು ರಾಷ್ಟ್ರಪತಿಗಳ ಪದಚ್ಯುತಿಯ ವಿಧಾನದ ಬಗ್ಗೆ ಹೇಳ್ತದೆ. ಅಲ್ಲ ಸ್ವಾಮಿ, ಎ ಅಂಡ್ ಬಿ ಇವರೇ ಕೊಟ್ಬಿಟ್ಟಿದಾರಲ್ಲ. ಓಕೆ, ಇಲ್ಲಿ ಎ ಬಿ ಸಿ ಕರೆಕ್ಟ್ ಇಲ್ಲ ಅಂದ್ರೆ 3 ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ. ಓಕೆ ನೋಡಿ, ಇಲ್ಲಿ ಹೇಳ್ತೀವಿ ನಾವು ರಾಷ್ಟ್ರಪತಿ ಕೇವಲ ಸಂವಿಧಾನದ ಉಲ್ಲಂಘನೆ ಎಂಬ ಏಕೈಕ ಕಾರಣಕ್ಕಾಗಿ ನಾವು ಮಹಾಭಿಯೋಗ, ಆದರೆ ಈ ಪದವನ್ನು ಸಂವಿಧಾನದಲ್ಲಿ ನಿಖರವಾಗಿ ಉಲ್ಲೇಖಿಸಲಾಗಿಲ್ಲ. ಓಕೆ, ಪ್ರಕ್ರಿಯೆ ವಿಧಿ 61. ಓಕೆ, ವಿಧಿ 61 ಬಂತಲ್ಲ. 1 2 ಬಿ ಅಂಡ್ ಸಿ. ಓಕೆ, ಇನ್ನು ಒಂದು ಶಾಂತಪ್ಪ ಸರ್ ರೂಲ್ಸ್ ಬರ್ದಿಟ್ಕೊಳ್ಳಿ. ಬಹುತೇಕ ಬಾರಿ 90% ಓನ್ಲಿ 1 ಸ್ಟೇಟ್ಮೆಂಟ್ ಸರಿಯಾಗಿರಲ್ಲ. ಅಂದ್ರೆ ಎ ಮಾತ್ರ ಸರಿ, ಬಿ ಮಾತ್ರ ಅಲ್ಲ, ಮ್ಯಾಕ್ಸಿಮಮ್ 2 ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾವೆ. ಓಕೆ ಸರ್, ಇದು KPSC ಅವರು ಹೇಳಿದಾರ, ಇಲ್ಲ, ಕ್ವಶನ್ ಪೇಪರ್ ಹೇಳ್ತಾ ಇದೆ, ನನ್ನ ಅನಾಲಿಸಿಸ್ ಹಂಗಂತೇಳಿ ನೀವು ಸರಿ ಹೇಳಿದರೆ 2 ಸ್ಟೇಟ್ಮೆಂಟ್ಸ್ ಯೂಶಲಿ ರೈಟ್ ಇರುತ್ತೆ ಅಂತ ಹೇಳಿ ಹೋಗೋದು ಅವಶ್ಯಕತೆ ಇಲ್ಲ. ಫಸ್ಟ್ ನಾಲೆಡ್ಜ್ ಅಪ್ಲೈ ಮಾಡಿ, ದೆನ್ ಕಾಮನ್ ಸೆನ್ಸ್ ಅಪ್ಲೈ ಮಾಡಿ, ದೆನ್ ಲಾಸ್ಟ್ ಥಂಬ್ ರೂಲ್ಸ್ ಅಪ್ಲೈ ಮಾಡಿ. ಓಕೆ, ಅಂದ್ರೆ ಕುರುಡು ನಿಯಮಗಳು. ನೋಡಿ, ಇಲ್ಲಿ ದೇಶದ ಪ್ರಥಮ ಪ್ರಜೆಯ ಸಾರ್ವಭೌಮ ಮುಕುಟವನ್ನೇ ನಡುಗಿಸಿ ಸಾಂವಿಧಾನಿಕ ಉಲ್ಲಂಘನೆಗೆ ಸುಪ್ರೀಂ ಪವರ್ ಕೂಡ ಮನೆಗೆ ಹೋಗಬೇಕಾದ ಮಹಾಭಿಯೋಗದ ಅಸಲಿ ಬ್ರಹ್ಮಾಸ್ತ್ರ ಏನೆಂದು ನಿಮಗೆ ತಿಳಿದಿದೆಯೇ? ಓಕೆ, ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ PYQs ಅನ್ನ ಕೊಟ್ಟಿದ್ದೇನೆ. ಓಕೆ, ಟ್ರಾಪ್ಸ್ ಅನ್ನ ಕೊಟ್ಟಿದ್ದೇನೆ. ಓಕೆ, UPSC CAPF ಕ್ವಶನ್ ಸಹ ಇಲ್ಲಿ ನಮಗೆ ಬಂದಿದೆ. ನೋಡಿ, ಕೇಳಿದ್ದಾರೆ ಇಲ್ಲಿ ರಾಷ್ಟ್ರಪತಿಯವರ ಮೇಲಿನ ಮಹಾಭಿಯೋಗ ಪ್ರಕ್ರಿಯೆ ಒಂದು ಅರೆ ನ್ಯಾಯಾಂಗಿಕ ಪ್ರಕ್ರಿಯೆಯಾಗಿದ್ದು ಮತ್ತು ಕೇವಲ ಸಂವಿಧಾನದ ಉಲ್ಲಂಘನೆ ಆಧಾರದ ಮೇಲೆ ಮಾತ್ರ ಭಾರತ ರಾಷ್ಟ್ರಪತಿಯವರನ್ನು ಮಹಾಭಿಯೋಗಕ್ಕೆ ಒಳಪಡಿಸಬಹುದು. ನೋಡಿ, 2014 CAPF ಬಂದಿದೆ. ಸರ್, ನೀವು ಹುಟ್ಟುವ ಮುಂಚೆನೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗಿದೆ. ನೀವು ಈ ಫೀಲ್ಡ್ ಇಂದ ರಿಟೈರ್ಡ್ ಆದ್ರೂ ಸಹ ಕ್ವಶನ್ ಪೇಪರ್ ಅದೇ ತರ ಇರುತ್ತೆ. ಓಕೆ, ತದನಂತರದಲ್ಲಿ KS ಪ್ರಶ್ನೆ, ಭಾರತದ ರಾಷ್ಟ್ರಪತಿಯವರ ತುರ್ತು ಅಧಿಕಾರಗಳನ್ನು ಕುರಿತು ಚರ್ಚಿಸಿ. ಇಲ್ಲಿ ಹೇಳಿದ್ದೀನಿ ನೋಡಿ, ನಾನು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ರಾಜ್ಯಪಾಲ ಮತ್ತು ರಾಷ್ಟ್ರಪತಿಯವರ ಕುರಿತು ಇಂಪಾರ್ಟೆಂಟ್ ಆರ್ಟಿಕಲ್ ನೆನ್ಪಿಡಿ. ನೋಡಿ, ಮೇಲೆ ಆರ್ಟಿಕಲ್ 61 ಕೇಳಿದಾನೆ. ಉದಾಹರಣೆ 75, 164, 72 ಮೊದಲಾದ ಆರ್ಟಿಕಲ್ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ನಾನು ಇಡೀ ಸಂವಿಧಾನದ ಆರ್ಟಿಕಲ್ಗಳನ್ನು ನೆನಪಿಡಿ ಅಂತ ನಿಮ್ಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಓಕೆ, ಎಲ್ಲಾ ಆರ್ಟಿಕಲ್ಗಳನ್ನು ನೆನಪಿಡಲು ಪ್ರಯತ್ನ ಪಡಬೇಡಿ, ಅದು ಸಾಧ್ಯವಿಲ್ಲ ಮತ್ತು ಬೇಕಾಗಿ ಸಹ ಇಲ್ಲ. ಯಾವುದನ್ನು ನೆನಪಿಡಬೇಕು, ಯಾವುದನ್ನು ನೆನಪಿಡಬಾರದು ಎಂದು ಪೂರ್ಣವಾಗಿ ತಿಳಿಯಬೇಕಂದ್ರೆ HOD ತರಗತಿಗಳಿಗೆ ಜಾಯ್ನ್ ಆಗಿ. ನಿಮಗೆ ಗೊತ್ತಿಲ್ಲ ಅಂದ್ರೆ ಜಾಯ್ನ್ ಆಗಿ, ಗೊತ್ತಿದ್ರೆ ಜಾಯ್ನ್ ಆಗಬೇಡಿ. ಸೊ ಈಗ ನಮ್ಮ 12ನೇ ಬ್ಯಾಚು ಜುಲೈ 15 ಇಂದ ಆರಂಭ ಆಗ್ತಾ ಇದೆ. ಓಕೆ, ಸೊ ಈ ತರ ಅಪ್ರೋಚ್ ಅನ್ನ ಬಹುಶಃ ಬೇರೆ ಪೊಲಿಟಿ ಪುಸ್ತಕದಲ್ಲಿ ನಾನು ನೋಡಿಲ್ಲ ಅಂತ ಅನ್ಸುತ್ತೆ. ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳಿ. ವಿ ವಿಲ್ ಪ್ರಮೋಟ್ ದಟ್ ಬುಕ್ ಆಲ್ಸೋ. ಸಿ ಫಾರ್ ಮೀ, ಐ ಕ್ಯಾನ್ ಪ್ರಮೋಟ್ ಎನಿ ಬುಕ್. ಇಫ್ ಇಟ್ ಈಸ್ ಗುಡ್, ಐ ವಿಲ್ ಪ್ರಮೋಟ್ ಎನಿ ಬುಕ್. ಓಕೆ, ಸೊ ಅಲ್ಟಿಮೇಟ್ಲಿ ಸ್ಟೂಡೆಂಟ್ ವೆಲ್ಫೇರ್ ಈಸ್ ಎ ರಿಯಲ್ ವೆಲ್ಫೇರ್. ಸೊ ನಿಮ್ಗೆಲ್ಲ ಗೊತ್ತಿರತಕ್ಕಂಥದ್ದು ಪೊಲಿಟಿ ಗಂಗಾಧರ್ ಬುಕ್ ಅದ್ಭುತವಾದ ಪುಸ್ತಕ, ನೋ ಡೌಟ್ ಇನ್ ದ್ಯಾಟ್. ಓಕೆ, ಎಸ್ ಸರ್, ಅದನ್ನು ಓದ್ತಿಲ್ಲ, ಓದಿ, ಚೆನ್ನಾಗಿದೆ ಪುಸ್ತಕ. ಓಕೆ, ಸೊ ಇದರ ಉದ್ದೇಶ ಏನಂತಂದ್ರೆ ನನ್ನ ಪುಸ್ತಕ ಮಾತ್ರ ಸರಿ ಇದೆ, ಬೇರೆ ಪುಸ್ತಕ ಸರಿ ಇಲ್ಲ, ಇದು ತಪ್ಪು. ಈಗ ಕನ್ನಡ ಸಾಹಿತ್ಯದಲ್ಲಿ ಪೊನ್ನ ಇದ್ದಾನೆ, ಪಂಪ ಇದ್ದಾನೆ, ಕುಮಾರವ್ಯಾಸ ಇದ್ದಾನೆ. ಕುಮಾರವ್ಯಾಸ ಶ್ರೇಷ್ಠ, ಪಂಪ ಕನಿಷ್ಠ, ಅಥವಾ ಪಂಪ ಶ್ರೇಷ್ಠ, ಕುಮಾರವ್ಯಾಸ ಕನಿಷ್ಠ ಅಂತಕ್ಕಂಥದ್ದು ರಾಂಗ್ ಆಪ್ಷನ್. ಆ ಇರುವರು ಕವಿಗಳು ಸಹ ತಮ್ಮ ತಮ್ಮ ಶೈಲಿ, ತಮ್ಮ ತಮ್ಮ ಸಿದ್ಧಾಂತ, ತಮ್ಮ ಛಂದಸ್ಸಿನಲ್ಲಿ ಸಹೃದಯರಿಗೆ ರಸದೂಟವನ್ನು ಬಡಿಸಿದ್ದಾರೆ. ಸೊ ಆದ್ದರಿಂದ ನಾವು ಕುಮಾರವ್ಯಾಸನೇ ಶ್ರೇಷ್ಠ ಅಂದ್ರೆ ಶಾಂತಪ್ಪ ಸರ್ ಬುಕ್ ಮಾತ್ರ ಶ್ರೇಷ್ಠ, ಬೇರೆ ಬುಕ್ ಕನಿಷ್ಠ? ನೋ, ಇಟ್ ಈಸ್ ಅಪ್ ಟು ಯು ಟು ಟೇಕ್ ವಿಚ್ ಬುಕ್ ಇಸ್ ಗುಡ್. ಓಕೆ, ನೆಕ್ಸ್ಟು, ಸಂಸತ್ತು ಅಧಿವೇಶನದಲ್ಲಿಲ್ಲದಿದ್ದಾಗ ಭಾರತ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಗಳನ್ನು ಹೊರಡಿಸಬಹುದು. ಎಸ್, ಲೋಕಸಭೆ ಸ್ಪೀಕರ್ ಸಂಸತ್ತಿನ ಉಭಯ ಸದನಗಳ ಜಂಟಿ ಅಧಿವೇಶನ ಕರೆಯಬಹುದು. ಇಲ್ಲ ಸ್ವಾಮಿ, ಬಟ್ ಲೋಕಸಭಾ ಸ್ಪೀಕರ್ ಇದೆ HYT. ಓಕೆ,
ಸೊ ನಮಗೆ ಇಲ್ಲಿ ಎ ಮಾತ್ರ ಸರಿ, ಬಟ್ ವಿಚಾರ ಅದಲ್ಲ, ಆನ್ಸರ್ ಕಂಡುಹಿಡಿಯೋದು ಅಲ್ಲ. ಓಕೆ, ನಮಗೆ ರಾಷ್ಟ್ರಪತಿಯವರು, ಓಕೆ, ಶಾಸಕಾಂಗ ಅಧಿಕಾರಿಗಳಲ್ಲಿ ಸುಗ್ರೀವಾಜ್ಞೆ ಬರುತ್ತೆ. ಸೊ ನೀವು ಸ್ವಲ್ಪ ಇಲ್ಲಿ ಅಪ್ರೋಚ್ ಕೊಟ್ಟಿದೆ ನೋಡಿ. ರಾಜ್ಯಪಾಲರ ಮೇಲೆ PC to DC ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತದೆ ನೋಡಿ. ವರ್ಡ್ ಎಷ್ಟು ಪರ್ಫೆಕ್ಟ್ ಆಗಿ ಹೇಳಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಬಂದೇ ಬರುತ್ತದೆ. ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂನಲ್ಲಿ ರಾಜ್ಯಪಾಲರ ಬಗ್ಗೆ ಕೇಳುತ್ತಾರೆ. ಯಾಕೆಂದರೆ ರಾಜ್ಯಪಾಲರ ಮತ್ತು ರಾಜ್ಯ ಸರ್ಕಾರದ ನಡುವೆ ನಿರಂತರ ಸಂಘರ್ಷ ಕಂಡು ಬರುತ್ತದೆ. ಉದಾಹರಣೆ, ತಮಿಳುನಾಡು ರಾಜ್ಯಪಾಲರ ನಡುವೆ ಸಂಘರ್ಷಗಳು ನಡೆಯುವ ಸಂದರ್ಭದಲ್ಲಿ ಸಂಘರ್ಷದ ಕುರಿತು ಗಮನವಿರಲಿ, ಆದರೆ ಬೇಸಿಕ್ ಕಾನ್ಸ್ಟಿಟ್ಯೂಷನಲ್ ಇನ್ಫಾರ್ಮೇಶನ್ ಅನ್ನು ಫುಲ್ ಕಂಠಪಾಠ ಮಾಡಿ, ಏಕೆಂದರೆ ರಾಜ್ಯಪಾಲರು HYT ಕಂಡ್ರಿ. ಸರ್, ನೀವು ರಾಜ್ಯಪಾಲರ ಕುರಿತು ಕರೆಂಟ್ ಅಫೇರ್ಸ್ ಅಲ್ಲಿ ಇರುತ್ತೆ, ಆ ಕರೆಂಟ್ ಅಫೇರ್ಸ್ ಕಡೆ ನಿಮ್ಮ ಗಮನ ಇರಬಾರದು. ಆರ್ಟಿಕಲ್ 200, ಆರ್ಟಿಕಲ್ 202, ಆರ್ಟಿಕಲ್ 213. ಓಕೆ, ದಿ ಬೇಸಿಕ್ ಇನ್ಫಾರ್ಮೇಶನ್ ಆಫ್ ದಿ ಗವರ್ನರ್ ಶುಡ್ ಬಿ ದೇರ್ ಇನ್ ಯುವರ್ ಮೈಂಡ್. ಓಕೆ, ತದನಂತರದಲ್ಲಿ ಭಾರತದ ಸಂಸತ್ತು. ಭಾರತ ಸಂವಿಧಾನದ 9ನೇ ಅನುಸೂಚಿಯಲ್ಲಿ ನಿರ್ದಿಷ್ಟ ಕಾನೂನುಗಳನ್ನು ಸೇರಿಸಬಹುದು. ನಾನು ಹೇಳಿದ್ದೀನಿ, ಇಡೀ ಪೊಲಿಟಿಯ ಹೃದಯ ಭಾಗವೇ ಸಂಸತ್ತು. ನನ್ನ ಬುಕ್ದಲ್ಲಿ ಮೆನ್ಷನ್ ಮಾಡಿದ್ದೀನಿ. 9ನೇ ಅನುಸೂಚಿಯಲ್ಲಿ ಸೇರಿಸಿರುವ ಕಾನೂನುಗಳನ್ನು ಭಾರತದ ಯಾವುದೇ ನ್ಯಾಯಾಲಯದಲ್ಲಿ ಪರಿಶೀಲನೆ ಮತ್ತು ತೀರ್ಮಾನ ಮಾಡುವಂತಿಲ್ಲ. ರಾಂಗ್. ಓಕೆ ನೋಡಿ, ಸೇರಿಸಬಹುದು ಅಂದರೆ ಪಾಸಿಬಿಲಿಟಿ, ಕ್ಯಾನ್ ಅಂದರೆ ಬಹುದು, ಆಗಬಹುದು, ಹೋಗಬಹುದು, ನೋಡಬಹುದು ಅಂತಕ್ಕಂತಹ ವರ್ಡ್ಗಳಿದ್ರೆ ಅದು 90% ರೈಟ್ ಇರುತ್ತೆ. ಇದು ಎಕ್ಸಾಮ್ ಅಪ್ರೋಚ್. ಓಕೆ, ಸೊ ಬನ್ನಿ, 9ನೇ ಅನುಸೂಚಿ ಭೂ ಸುಧಾರಣೆಗಳು ಮತ್ತು ಜಮೀನ್ದಾರಿ ಪದ್ಧತಿ ನಿರ್ಮೂಲನೆಗೆ ಸಂಬಂಧಿಸಿದ ಕಾಯ್ದೆಗಳು. ಮೂಲತಃ 13 ಕಾಯ್ದೆಗಳು, ಪ್ರಸ್ತುತ 282. ಓಕೆ ನೋಡಿ, ಆರಂಭದಲ್ಲಿ ಇಲ್ಲಿನ ಕಾಯ್ದೆಗಳಿಗೆ ನ್ಯಾಯಾಂಗ ವಿಮರ್ಶೆಯಿಂದ ರಕ್ಷಣೆ ಇತ್ತು, ಆದರೆ 2007 ನಂತರ ತೀರ್ಪಿನ ಪ್ರಕಾರ ಏಪ್ರಿಲ್ 24, 1973 ನಂತರ ಈ ಅನುಸೂಚಿಗೆ ಸೇರಿಸಲಾದ ಯಾವುದೇ ಕಾಯ್ದೆ ಈಗ ನ್ಯಾಯಾಂಗ ಪರಿಶೀಲನೆಗೆ ಒಳಪಡುತ್ತೆ. ಸೇಮ್ ಇನ್ಫಾರ್ಮೇಶನ್, ಕಟ್, ಕಾಪಿ, ಪೇಸ್ಟ್. ಓಕೆ ನೋಡಿ, ಎಕ್ಸಾಮ್ ಟ್ರಾಪ್ ಒನ್ ರಾಷ್ಟ್ರಪತಿಗಳ ಪ್ರಮಾಣ ವಚನ. ಭಾರತದ ರಾಷ್ಟ್ರಪತಿಗಳ ಪ್ರಮಾಣ ವಚನವು 3ನೇ ಅನುಸೂಚಿಯಲ್ಲಿದೆ ಎನ್ನುವ ಅಂಶ ತಪ್ಪು. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರು ವೇತನಕ್ಕಾಗಿ ಮಾತ್ರ 2ನೇ ಅನುಸೂಚಿಯಲ್ಲಿದ್ದಾರೆ. ಪ್ರಮಾಣ ವಚನವು ಸಂವಿಧಾನದ ಮುಖ್ಯ ಪಠ್ಯದಲ್ಲಿದೆ, 3ನೇ ಅನುಸೂಚಿಯಲ್ಲಿಲ್ಲ. ನೋಡಿ, 2ನೇ ಅನುಸೂಚಿಯಲ್ಲಿ ಅವ್ರ ಸ್ಯಾಲರೀಸ್ ಇದೆ, 3ನೇ ಅನುಸೂಚಿಯಲ್ಲಿ ಅವರ ಓತ್ ಅಂಡ್ ಅಫರ್ಮೇಶನ್ ಇಲ್ಲ. ಸೊ ದಿಸ್ ಈಸ್ ಹೌ ಏನಿಗೆ ಗೊತ್ತಾ, ನಮ್ಮ ಎಕ್ಸಾಮ್ಸ್ ಅಲ್ಲಿ ಟ್ರಾಪ್ ಆಗುತ್ತೆ. ನಾವು ಅನ್ಕೊಳ್ತೀವಿ 2ನೇ ಅನುಸೂಚಿಯಲ್ಲಿ ಇದ್ದಾರೆ, 3ನೇ ಅನುಸೂಚಿಯಲ್ಲಿ ಇರಬಹುದಾ? ಇಲ್ಲ. ನೋಡಿ, ATM2 ಮಣಿಪುರ ಅಂದ್ರೆ 6ನೇ ಅನುಸೂಚಿಯಲ್ಲಿ ಅಸ್ಸಾಂ, ತ್ರಿಪುರಾ, ಮೇಘಾಲಯ ಮತ್ತು ಮಣಿಪುರ ಬುಡಕಟ್ಟು ಪ್ರದೇಶಗಳಿಗೆ ಅನ್ವಯಿಸುತ್ತದೆ ಎನ್ನುವ ಅಂಶ ತಪ್ಪು. ATM2 ಟ್ರಿಕ್ ಅಸ್ಸಾಂ, ತ್ರಿಪುರಾ, ಮೇಘಾಲಯ, ಮಿಜೋರಾಂ. ಮಣಿಪುರ ಅಲ್ಲ, ಮಣಿಪುರ 6ನೇ ಅನುಸೂಚಿಯಲ್ಲಿ ಇಲ್ಲ. ಮಣಿಪುರ 6ನೇ ಅನುಸೂಚಿಯಲ್ಲಿ ಇಲ್ಲ. ಕನ್ಫ್ಯೂಸ್ ಆಗ್ಬಿಡ್ತಲ್ಲ, ಮಣಿಪುರ ಅಂತ ಕೊಡ್ತಾನೆ, ಹೋಯ್ತು ಒಂದು ಮಾರ್ಕ್ಸ್ ಅಲ್ಲಿ ನೀವು ನಿಮ್ಮ ಭವಿಷ್ಯವನ್ನ ಕಳ್ಕೊಳ್ತೀರಾ. ಬಿ ಕೇರ್ಫುಲ್. ಓಕೆ ನೋಡಿ, ಟ್ರಾಪ್ 4 9ನೇ ಅನುಸೂಚಿಯ ರಕ್ಷಣೆ. 9ನೇ ಅನುಸೂಚಿಯಲ್ಲಿರುವ ಯಾವುದೇ ಕಾನೂನು ನ್ಯಾಯಾಂಗ ಪರಿಶೀಲನೆಯಿಂದ ಸಂಪೂರ್ಣವಾಗಿ ಮುಕ್ತವಾಗಿದೆ. ಸ್ವಾಮಿ, ಇದೇ ಟ್ರಾಪು ಇಲ್ಲಿ ಬಂದಿರತಕ್ಕಂಥದ್ದು ಸ್ಟೇಟ್ಮೆಂಟು. ಓಕೆ, ಸೊ ದಿಸ್ ಈಸ್ ಅದಕ್ಕೆ ನಾನು ಹೇಳ್ತೀನಿ, ಎಕ್ಸಾಮ್ ಟ್ರಾಪ್ಸ್ ಅಲ್ಲಿ ನೀವು ಓದ್ಕೊಂಡು ಹೋಗ್ತಾರೆ. ನಮ್ಮ ಪೊಲಿಟಿ HYT ಬುಕ್ ಅನ್ನ ನೀವು ಓದಕ್ ಬೇಜಾರಾದಾಗ ಬರೀ ಅಲ್ಲಿ ಕೊಟ್ಟಿರ್ತಕ್ಕಂಥ ಟ್ರಾಪ್ಸ್ PVQs ತೊಡ್ಕೊಂಡು ಹೋದ್ರೆ ಆಲ್ಮೋಸ್ಟ್ ಪ್ರಿಪರೇಷನ್ ಕಂಪ್ಲೀಟ್ ಆಗುತ್ತೆ. ಆಲ್ಮೋಸ್ಟ್, ನಾಟ್ ಕಂಪ್ಲೀಟ್. ಓಕೆ ನೋಡಿ, ಪ್ರಶ್ನೆ, ಭಾರತದಲ್ಲಿ 9ನೇ ಅನುಸೂಚಿಗೆ ಸೇರಿಸಲಾದ ಕಾನೂನುಗಳು ಯಾವ ನಿರ್ದಿಷ್ಟ ದಿನಾಂಕದ ನಂತರ ಸೇರಿಸಿದ್ದರೆ ಅವುಗಳನ್ನು ನ್ಯಾಯಾಂಗ ಪರಿಶೀಲನೆಗೆ ಒಳಪಡಿಸಬಹುದು? ಓಕೆ, ಸೊ ನಮಗೆ IR ಕೊಹ್ಲೋ ಕೇಸ್ ಈಸ್ ಎ HYT. ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಬಿಕಾಸ್ ಇಟ್ ಈಸ್ ಎ PYQ. ಓಕೆ ನೋಡಿ, ನನ್ನ ಸಲಹೆ ಇಲ್ಲಿದೆ, ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ,
ಓಕೆ, ಇಷ್ಟ ಆದರೆ ಒಂದು ಕಾಮೆಂಟಲ್ಲಿ ಒಂದು ಲೈಕ್ ಕೊಡಿ, ಕಷ್ಟ ಆದರೆ ಬೈಬೋದು. ಇದು ಡೆಮೋಕ್ರಸಿ. ನಾವು ಪ್ರಶ್ನಾತೀತರು ಅಲ್ಲ. ನಾವು ಕಷ್ಟಪಟ್ಟು ಬರೆದ ಪುಸ್ತಕವನ್ನ ಯಾರು ಟೀಕೆ ಮಾಡುವಂತಿಲ್ಲ ಅನ್ನೋದು ಸಹ ತಪ್ಪು. ಓಕೆ, ಕುವೆಂಪು ಅವ್ರನ್ನೇ ಟೀಕೆ ಮಾಡ್ತಾರೆ. ನಾವು ಕುವೆಂಪುಗಿಂತ ದೊಡ್ಡವರ? ಅಂಬೇಡ್ಕರ್ನೇ ಟೀಕೆ ಮಾಡಿದ್ದಾರೆ. ಅಂಬೇಡ್ಕರ್ಗಿಂತ ದೊಡ್ಡವರ ನಾವು? ನೋ. ಸೊ ಅನುಸೂಚಿಗಳ ಕುರಿತು ನಿರಂತರವಾಗಿ ಪ್ರಶ್ನೆಗಳು ಬರುತ್ತವೆ. ನ್ಯೂಸ್ ಅಲ್ಲಿ ಇರಲಿ ಇಲ್ಲದಿರಲಿ ಪ್ರಶ್ನೆಗಳು ಮಾತ್ರ ಕಡ್ಡಾಯವಾಗಿ ಬರುತ್ತವೆ. ನೋಡಪ್ಪ ರಜವಲಿ, 2ನೇ ಅನುಸೂಚಿ ಮತ್ತು 3ನೇ ಅನುಸೂಚಿಗಳ ನಡುವಿನ ವ್ಯತ್ಯಾಸ ತಿಳಿದುಕೊಳ್ಳಿ ಹಾಗೂ 5ನೇ ಮತ್ತು 6ನೇ ಅನುಸೂಚಿಗಳ ಬಗ್ಗೆ ಸ್ಪಷ್ಟತೆ ಇರಲಿ. ಅಂದರೆ ಇವು SC ST ಗೆ ಸಂಬಂಧಪಟ್ಟಿದ್ದು. ದುರ್ಬಲ ವರ್ಗಗಳ ಕುರಿತು ಆಲ್ವೇಸ್ ಕ್ವಶನ್ಸ್ ಬರುತ್ತೆ. ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ, ಆದ್ದರಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಂದರೆ ನಿಮ್ಮ ದೃಷ್ಟಿಕೋನ ತಪ್ಪು. ಸರ್ 9ನೇ ಅನುಸೂಚಿ ನ್ಯೂಸ್ ಅಲ್ಲಿ ಇತ್ತು ಸರ್, ಅದಕ್ಕೆ ಬಂದಿದೆ. ನೋ ಸರ್, ಮೊನ್ನೆ ಆರ್ಡಿನೆನ್ಸ್ ಮೂಲಕ ಸುಪ್ರೀಂ ಕೋರ್ಟ್ ಜಡ್ಜಸ್ ಸ್ಟ್ರೆಂತ್ ಜಾಸ್ತಿ ಮಾಡಿದ್ರು ಸರ್, ಅದಕ್ಕೆ ಬಂದಿದೆ. ನೋ. ನೀವು ಈ ತರ ಕೊಟ್ಕೊಂತ ಹೋದ್ರೆ ಎಲ್ಲಕ್ಕೂ ಕೊಟ್ಕೊಂತ ಹೋಗ್ಬೋದು. ಇಂತಹ ಅನುಸೂಚಿಗಳ ಆಧಾರಿತ ಪ್ರಶ್ನೆಗಳನ್ನು ತಪ್ಪು ಮಾಡಿದರೆ ಖಂಡಿತ ನಿಮ್ಮ ಭವಿಷ್ಯ ಡೋಲಾಯಮಾನ ಆಗುತ್ತದೆ. ಓಕೆ, ಫ್ಯಾಕ್ಟ್ಸ್ ಆಧಾರಿತ ವಿಷಯಗಳನ್ನೇ ನಿಮ್ಮದೇ ಮನೋಧರ್ಮ ಆಧಾರಿತ ಸ್ನೇಹಿತರೊಂದಿಗೆ ಚರ್ಚೆ ಮಾಡಿದರೆ ಮಾತ್ರ ಬಹಳ ದಿನಗಳ ಕಾಲ ನೆನಪಿನಲ್ಲಿ ಉಳಿಯುತ್ತದೆ. ಅಂದ್ರೆ ಕೆಲವೊಂದನ್ನು ಓದಿ ನೆನ್ಪಿಡಕ್ಕಾಗಲ್ಲ, ಚರ್ಚೆ ಮಾಡಿದ್ರೆ ನೆನ್ಪಿಡಕ್ಕಾಗುತ್ತೆ. ಚರ್ಚೆ ಮಾಡ್ಬೇಕು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ. ಓಕೆ, ಚರ್ಚೆ ಮಾಡಿದಾಗ ಏನಾಗುತ್ತೆ, ಅದು ತುಂಬಾ ದಿವಸ ನೆನಪುಗಳಲ್ಲಿ ಉಳಿಯುತ್ತೆ. ನಾನೇನ್ ಹೇಳಿದ್ದೀನಿ, ಸಮಾನ ಮನೋಧರ್ಮ, ಸಮಾನ ವಯಸ್ಕರಲ್ಲ, ಸಮಾನ ಮನಸ್ಕರ ಜೊತೆ ಇರಬೇಕು ನೀವು. ಈಗ ಫಾರ್ ಎಕ್ಸಾಂಪಲ್ ನೀವು ಶಾಂತ ಮಾರ್ಗ ಸ್ಟೂಡೆಂಟ್ಸ್ ಅಥವಾ HVT ಸ್ಟೂಡೆಂಟ್ಸ್ ಅನ್ಕೊಳ್ಳಿ. ನಿಮ್ಗೆ ಏನ್ ಗೊತ್ತಿರುತ್ತೆ, ನೀವು ಯು ಆರ್ ಸ್ಟ್ರಾಂಗ್ ಬಿಲೀವರ್ ಆಫ್ ದಿ PYQ. ನೀವು ಸ್ಟ್ರಾಂಗ್ ಬಿಲೀವರ್ ಆಫ್ ದಿ PYQs ಹೈಲ್ಡಿಂಗ್ ಥೀಮ್ಸ್ ಬಗ್ಗೆ ಓದ್ಕೊಂಡು ಹೋಗೋರ ಜೊತೆ ಚರ್ಚೆ ಮಾಡಿದಾಗ ಇಟ್ ವಿಲ್ ಮೇಕ್ ಮೋರ್ ಮೀನಿಂಗ್ಫುಲ್. ಯಾರೊಬ್ರು ಬರ್ತಾರೆ, ಇಲ್ಲ ನಾನು ಬುಕ್ಸ್ ಓದ್ಕೊಂಡು ಹೋಗ್ತೀನಿ, ನನಗೆ ಬುಕ್ಸೇ ನನಗೆ ಅಂತಿಮ, ಬುಕ್ಸೇ ಆದಿ, ಬುಕ್ಸೇ ಅಂತ್ಯ ಅಂತಂದ್ರೆ ಅವ್ರು ಕೂಡ ಡಿಸ್ಕಸ್ ಮಾಡಬೇಡಿ. ಓಕೆ, ತದನಂತರದಲ್ಲಿ ನೀವು ಚರ್ಚೆ ಮಾಡ್ತಕ್ಕಂತಹ ಒಬ್ಬ ಸ್ನೇಹಿತ ನಿಮಗಿಂತ ಒಂದು ಹೆಜ್ಜೆ ಮುಂದಿರ್ಬೇಕು ಹೊರತು ಅವ್ನು ನಿಮಗಿಂತ ಹೆಜ್ಜೆ ಹಿಂದಿರಬಾರ್ದು. ಅದನ್ನು ಸಮಾನ ಮನಸ್ಕರು ಅಂತ ಅಂತೀವಿ. ಓಕೆ, ಓದಿ ಓದಿ ಬೋರ್ ಆದಾಗ ಪಠ್ಯದ ಕುರಿತು ಚರ್ಚೆ ಮಾಡಿ, ವಾದ ಮಾಡಬೇಡಿ. ಬಹಳಷ್ಟು ಬಾರಿ ಈ ಒಂದು ಚರ್ಚೆಗಳು ವಾದವಾಗಿ ಪರಿವರ್ತನೆ ಆಗುತ್ತೆ. ಓಕೆ, ಗುಂಪು ಚರ್ಚೆಗಳು ಬಹಳಷ್ಟು ಬಾರಿ ಪಠ್ಯಕ್ಕಿಂತ ಪಠ್ಯೇತರ ಚರ್ಚೆಯಾಗಿ ಪರಿವರ್ತನೆ ಹೊಂದಿ ಅದು ಇಗೋ ಆಗಿ ಪರಿವರ್ತನೆ ಹೊಂದಿ ವಾತಾವರಣ ಕಲುಷಿತ ಮಾಡುತ್ತದೆ. ಹುಷಾರ್. ಅಂದರೆ ಅಲ್ಲೇನಾಗುತ್ತೆ, ಬಲಪಂಥ, ಎಡಪಂಥ, ಮೋದಿ, ರಾಹುಲ್ ಗಾಂಧಿ, ಕಾಂಗ್ರೆಸ್, BJP ಅಂತೇಳಿ ಅವರವರ ವೈಯಕ್ತಿಕ ಕಲರ್ಸ್ ಇರ್ತಾವಲ್ಲ, ಅವು ಹೊರಡೆ ಬರಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ. ಅದು ಉದ್ದೇಶ ನಮ್ದು ಆಗಬಾರ್ದು. ಸಮಾನ ಮನಸ್ಕರು ಯಾವುದು ನೆನಪಿಡಲು ಕಷ್ಟವಾಗಿರ್ತದೆ ಅಂತ ಅಂಶವನ್ನು ಡಿಸ್ಕಸ್ ಮಾಡಿ, then things are going to become very easy for you. ಓಕೆ, ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಲೋಕ ಅದಾಲತ್ಗಳ ಪ್ರಯೋಜನಗಳೆಂದರೆ ಯಾವುದೇ ನ್ಯಾಯಾಲಯದ ಶುಲ್ಕವಿರುವುದಿಲ್ಲ. ನೋಡಿ, ಇದು ಎಕ್ಸ್ಟ್ರೀಮ್. ಯಾವುದೇ ನ್ಯಾಯ ನೋಡಿ, ನೋ ಫೀ. ಸರ್, ಸರ್ಕಾರ ಅಟ್ಲೀಸ್ಟ್ ₹1 ಆದ್ರೂ ತಗೊಳುತ್ತೆ ಅಕ್ಕಿಗೆ. ನೋ ಫೀ ಅನ್ನೋ ಕಾನ್ಸೆಪ್ಟೇ ಇಲ್ಲ ಎಕನಾಮಿಕ್ಸ್ ಅಲ್ಲಿ. ಒಂದು ವೇಳೆ ಶುಲ್ಕ ಪಾವತಿಸಿದ್ದರೆ ವಿವಾದವನ್ನು ಬಗೆಹರಿಸಿಕೊಂಡ ಬಳಿಕ ಶುಲ್ಕ ಮರುಪಾವತಿ ಮಾಡಲಾಗುತ್ತದೆ. ಬೇಡ. ಕಾರ್ಯವಿಧಾನದಲ್ಲಿ ನಮ್ಯತೆ ಮತ್ತು ಕಡಿಮೆ ನ್ಯಾಯಿಕ ಶುಲ್ಕ. ಎಸ್, ಇಟ್ ಈಸ್ ಎ ಮೋರ್ ಫ್ಲೆಕ್ಸಿಬಲ್ ಅಂಡ್ ಲೆಸ್ ಫೀ. ಲೋಕ ಅದಾಲತ್ ನಿರ್ಣಯವು ವಿವಾದದಲ್ಲಿರುವ ಪಕ್ಷಗಳಿಗೆ ಬದ್ಧವಾಗಿರುವುದಿಲ್ಲ. ಏನ್ ಸರ್ ಇದು ಬದ್ಧವಾಗಿರುವುದಿಲ್ಲ? ಇದು ಟ್ರಾನ್ಸ್ಲೇಷನ್. ಸೊ ನಾನು ಪ್ರಸನ್ನ ಸರ್ಗೆ ಮನವಿ ಮಾಡ್ಕೊಳ್ತೀನಿ, ಅವರ ಅದ್ಭುತವಾದ ಪರೀಕ್ಷೆ ನಡೆಸುವ ಶೈಲಿ ರಿಸಲ್ಟು. ಬಟ್ ಯಾಕೆ ಸರ್ ತಾವು ಟ್ರಾನ್ಸ್ಲೇಷನ್ನ ಅಷ್ಟು ಇನ್ನೂ ಒಂದು ಹಂತದಲ್ಲಿ ಹೋಗ್ಬೋದಲ್ಲ ಸರ್? ಕಾಲ ಇದೆ ಸರ್, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಾಲ ಇದೆ ಇದು. ಓಕೆ ಸರ್, ನೀವು ಒಂದು ಪೇಡ್ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಮೂಲ ಕನ್ನಡದಕ್ಕಿಂತನೂ ಅತ್ಯಂತ ಮನೋಜ್ಞವಾಗಿ ಸುಂದರವಾಗಿ ಟ್ರಾನ್ಸ್ಲೇಷನ್ ಮಾಡುತ್ತೆ. ಯಾಕೆ ತಾವುಗಳು ಇದನ್ನ ಮಾಡ್ತಾ ಇಲ್ಲ? ಯಾಕೆ ಕನ್ನಡ ಮಕ್ಕಳನ್ನ ಒಂದು ರೀತಿಯಲ್ಲಿ ಮಲತಾಯಿಯ ಮಕ್ಕಳ ತರ ನೋಡ್ತೀರಾ? ನೀವು ಯಾಕೆ ಪ್ರಶ್ನೆ ಕನ್ನಡದಲ್ಲಿ ಅರ್ಥ ಆಗ್ಲಿದ್ರೆ ಇಂಗ್ಲಿಷಲ್ಲಿ ನೋಡಿ ಅಂತೀರಿ? ಯಾಕೆ ನೀವು ಪ್ರಶ್ನೆ ಇಂಗ್ಲಿಷಲ್ಲಿ ಅರ್ಥ ಆಗಿಲ್ಲ ಅಂದಾಗ ಕನ್ನಡದಲ್ಲಿ ನೋಡಿ ಅಂತ ಹೇಳಲ್ಲ? ಯಾಕೆ ಸರ್? ಪ್ಲೀಸ್. ಓಕೆ ಸೊ ದಯವಿಟ್ಟು ಹೇಳ್ತೀನಿ, ಇಂತಹ ಸ್ಟೇಟ್ಮೆಂಟ್ಗಳಲ್ಲಿ ಏನು ಗೊತ್ತಾ, ಅದು ಮೀನಿಂಗ್ ಕೊಡಲ್ಲ. ಅರ್ಥ ಆಗುತ್ತೆ ನಮಗೆ, ಕಂಟೆಕ್ಸ್ಟಲ್ಲಿ ಅರ್ಥ ಆಗುತ್ತೆ, ಇಲ್ಲ ಅಂತ ಅನ್ನಲ್ಲ. ಬಟ್ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಗೆ, ಈ ಪೊಲಿಟಿ ಬಿಟ್ಟು ಸಾಮಾನ್ಯ ವ್ಯಕ್ತಿಗೆ ಕೊಡಿ, ಇದು ಈ ಸ್ಟೇಟ್ಮೆಂಟ್ ಅರ್ಥ ಆಗಲ್ಲ. ನಾನಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗಬೇಕು, ಆ ರೀತಿಯಾಗಿ ಟ್ರಾನ್ಸ್ಲೇಷನ್ ಮಾಡಿ. ಬಟ್ ಇಟ್ಸ್ ಎ ಗುಡ್, ನೋ ಡೌಟ್ ಇನ್ ದಾಟ್. ಲೋಕ ಅದಾಲತ್ನ ತೀರ್ಪಿನ ವಿರುದ್ಧ ವಿವಾದದಲ್ಲಿರುವ ಪಕ್ಷಗಳು ಯಾವುದೇ ನ್ಯಾಯಾಲಯದಲ್ಲಿ ಮನವಿ ಸಲ್ಲಿಸಬಹುದು ಇಲ್ಲ. ಓಕೆ ಬನ್ನಿ ನೋಡಿ, ಲೋಕ ಅದಾಲತ್ ನನ್ನ ಪೊಲಿಟಿ HVT ಬುಕ್ಕಲ್ಲಿ ಹೇಳಿದ್ದೀನಿ. ಪೀಪಲ್ಸ್ ಕೋರ್ಟ್, ಜನತಾ ನ್ಯಾಯಾಲಯ. ಸೊ ಇದು ಕಾವ್ಯಾತ್ಮಕ ಶೈಲಿ.
ಓಕೆ. ನ್ಯಾಯಾಲಯ ಮೆಟ್ಟಿಲೇರದೆ ವಕೀಲರ ಶುಲ್ಕವಿಲ್ಲ. ನೋಡಿ, ವಕೀಲರ ಶುಲ್ಕವಿಲ್ಲ ಅಂತ ಹೇಳಿದೀನಿ, ನ್ಯಾಯಾಲಯ ಶುಲ್ಕವಿಲ್ಲ ಅಂತ ಹೇಳಿಲ್ಲ. ನಿಮ್ಮ ಸಮಸ್ಯೆ ಬಗೆಹರಿದರೆ ಹೇಗಿರುತ್ತದೆ? ಲಾಯರ್ ಫೀಸ್ ಕಟ್ಟಕ್ಕಾಗುತ್ತೇನ್ರಿ? ನ್ಯಾಯಾಲಯದಲ್ಲಿ ಗೆದ್ದವನು ಸೋತವನು ಸತ್ತ. ಓಕೆ. ಭಾರತೀಯ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಪಡ್ಕೊಳ್ಬೇಕಂದ್ರೆ ಚಿರಂಜೀವಿಯಷ್ಟು ಆಯಸ್ಸಿರಬೇಕು, ತದನಂತರದಲ್ಲಿ ಕುಬೇರನಷ್ಟು ಶ್ರೀಮಂತ ಇರಬೇಕು. ಹೌದು, ಇಂಥದ್ದೊಂದು ಅದ್ಭುತ ವ್ಯವಸ್ಥೆಯೇ ಲೋಕ ಅದಾಲತ್. ಇಲ್ಲಿ ಕೇವಲ ಪ್ರಕರಣಗಳನ್ನು ಮುಕ್ತಾಯಗೊಳಿಸುವುದಿಲ್ಲ, ಬದಲಾಗಿ ರಾಜಿ ಸಂಧಾನದ ಮೂಲಕ ಜನರ ನಡುವಿನ ಸಂಬಂಧವನ್ನು ಉಳಿಸುತ್ತೇವೆ. ಓಕೆ. ಸೊ ಇಲ್ಲಿ ಇದು ಬಂದಿದೆ. ಓಕೆ. ಸೊ ನಮಗೆ ನೋಡಿ, ಒಮ್ಮೆ ನೀವು ನಿಮ್ಮ ವಿವಾದವನ್ನು ಇಲ್ಲಿ ದಾಖಲಿಸಿದರೆ ಅದೇ ವಿವಾದಕ್ಕಾಗಿ ನೀವು ಬೇರೆ ಯಾವುದೇ ಸಾಮಾನ್ಯ ನ್ಯಾಯಾಲಯಕ್ಕೆ ಹೋಗುವಂತಿಲ್ಲ. ಇದು ಮೊದಲು ಕಕ್ಷಿದಾರರ ನಡುವೆ ರಾಜಿ ಸಂಧಾನ ಮಾಡಲು ಪ್ರಯತ್ನಿಸುತ್ತದೆ. ಅವರು ವಿಫಲವಾದರೆ ಪ್ರಕರಣದ ಗುಣಾವಗುಣಗಳ ಆಧಾರದ ಮೇಲೆ ತೀರ್ಪು ನೀಡುತ್ತದೆ. ಅಂತಿಮ ತೀರ್ಪು ಕಡ್ಡಾಯವಾಗಿ ಪಾಲಿಸಲೇಬೇಕಾದದ್ದು. ನೋಡಿ, ಪಾಲಿಸಲೇಬೇಕಂತದ್ದು ಹೆಂಗಿರುತ್ತೆ, ಬದ್ಧವಾಗಿರುತ್ತದೆ ಅನ್ನೋದು ಬೇರೆ ಮೀನಿಂಗ್ ಇರುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಟ್ರಾನ್ಸ್ಲೇಷನ್ ಕೊಡಿ ಸರ್, ಯೂಸ್ ಮಾಡಿ. ಬಹಳಷ್ಟು ಜನ ಟೆಕ್ನಾಲಜಿ ಯೂಸ್ ಮಾಡೋದು ರಾಂಗ್ ಅನ್ಕೊಂಡಿದ್ದಾರೆ. ನೋ, ಯು ಶುಡ್ ಯೂಸ್ ಟೆಕ್ನಾಲಜಿ ಫಾರ್ ಗುಡ್ ಥಿಂಗ್ಸ್. ಓಕೆ. UPSC ಅಲ್ಲಿ ಬಂದಿದೆ ಕ್ವಶನ್ಸ್, ಸೊ ದಟ್ಸ್ ವೈ ಐ ಕೆಪ್ಟ್ ಇಟ್. ಸೊ ನೆಕ್ಸ್ಟ್ ನೋಡಿ, ಇದು ಬರಬಹುದು. ನೆಕ್ಸ್ಟ್, ಆರಂಭದಲ್ಲಿ 10 ಲಕ್ಷಕ್ಕಿದ್ದ ಮಿತಿಯನ್ನು 2015ರಲ್ಲಿ 1 ಕೋಟಿಗೆ ಹೆಚ್ಚಿಸಲಾಗಿದೆ. ಪ್ರಸ್ತುತ ಬಹುತೇಕ ಕಡೆ ಇದು 1 ಕೋಟಿ ರು ಇದೆ. ಓಕೆ. Next, according to the National Legal Service Authority, the person who are not eligible for getting free legal services include. So not eligible, who are not eligible for getting free legal services. Okay. So nodi, ನಾಲ್ಕ, ನ್ಯಾಯವು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಾಗಬಾರದು ಎಂಬ ಉದ್ದೇಶದಿಂದ ಕಾನೂನು ಸೇವೆಗಳ ಪ್ರಾಧಿಕಾರ ಅಡಿಯಲ್ಲಿ ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವನ್ನು ರಚಿಸಲಾಯಿತು. ಇಲ್ಲಿ ಹೇಳಿದ್ವಿ, ಮಹಿಳೆಯರು ಮತ್ತು ಮಕ್ಕಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡ ಸದಸ್ಯರು, ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದರು. ಇದು UPSC 2020. ಸರ್, ನಮ್ಗೆ ಇದನ್ನ ಕೊಡ್ಬೇಕಂತ ಕನಸು ಬಿದ್ದಿತ್ತ? ಇಲ್ಲ. ಕ್ವಶನ್ಸ್ POQs ನೋಡ್ಕೊಂಡ್ ಬಂದ್ವಿ, ಆ ಕಾನ್ಸೆಪ್ಟ್ ಇಲ್ಲಿ ಹಾಕಿದ್ವಿ. ಇದೇ ನಾಲ್ಕ ಇಲ್ಲಿ ಬಂದಿರತಕ್ಕಂಥದ್ದು ಹೊರತು ನಮ್ಮ ಪುಸ್ತಕವನ್ನು ನೋಡಿ ಕ್ವಶನ್ ಪೇಪರ್ನ ತೆಗೆದಿದ್ದಾರೆ ಅಲ್ಲ. ಪ್ರಶ್ನೆ ಪತ್ರಿಕೆಯನ್ನು ನೋಡೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದಿದ್ದಾರೆ. ಇದೇ ಶಾಂತ ಮಾರ್ಗದ ರೂಲ್ಸ್. ಓಕೆ. ನೋಡಿ, ವುಮನ್ ಅಂಡ್ ಚಿಲ್ಡ್ರನ್ ಅಂಡ್ ಪೀಪಲ್ ಬಿಲಾಂಗ್ ಟು ದಿ SC ST. ಸೊ ಮಹಿಳೆಯರು, ಮಕ್ಕಳು, ಪರಿಶಿಷ್ಟ ಜಾತಿ ಮತ್ತು ಇಲ್ಲಿ ಬಂತಲ್ಲ. ಸೊ ಇದು ಸೇರ್ತಾರೆ ಅಂದ್ರೆ ಆನ್ಸರ್ ಇದು ಹೋಯ್ತು. ನೆಕ್ಸ್ಟ್, BCD, ಇಂಡಸ್ಟ್ರಿಯಲ್ ವರ್ಕ್ ಮ್ಯಾನ್ ಅಂಡ್ ಪರ್ಸನ್ ಇನ್ ಕಸ್ಟಡಿ, ಡಿಸೇಬಲ್ಡ್ ಪರ್ಸನ್ ಅಂಡ್ ವುಮೆನ್ ಟ್ರಾಫಿಕಿಂಗ್ ವಿಕ್ಟಿಮ್ಸ್, ಬೆಗ್ಗರ್ಸ್. ನೋಡಿ, ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದವರು, ಕೈಗಾರಿಕಾ ವಿಕೋಪ ಸಂತ್ರಸ್ತರು, ವಿಕಲಚೇತನರು, ಡಿಸೇಬಲ್ಡ್. ನೋಡಿ, ಡಿಸೇಬಲ್ಡ್. ಸೊ ಹೋಯ್ತು. ಸೊ ಆನ್ಸರ್ ಇಸ್ ಡಿ. ವಿಕ್ಟಿಮ್ಸ್ ಆಫ್ ಮಾಸ್ ಡಿಸಾಸ್ಟರ್, ಫ್ಲಡ್, ವೈಲೆನ್ಸ್, ಡ್ರಾಟ್, ಅರ್ಥ್ಕ್ವೇಕ್, ಇಂಡಸ್ಟ್ರಿಯಲ್ ಡಿಸಾಸ್ಟರ್. ನೋಡಿ, ನೈಸರ್ಗಿಕ ವಿಕೋಪಗಳಿಗೆ ತುತ್ತಾದವರು. ಸೊ ಇದರ ನಾನೇನ್ ಮಾಡ್ತೀನಿ ಅಂದ್ರೆ, ನನ್ನ ಮುಂದಿನ HOT ಪುಸ್ತಕಗಳು ಯಾವ್ದು ಬೇಕನ್ನೋದನ್ನ ಕಾಮೆಂಟ್ ಮಾಡಿ. ರೆಡಿ ಆಗ್ತಿದೆ ಎಕನಾಮಿಕ್ಸ್. ಬೇರೆದೇನಾದ್ರೂ ಬೇಕಿದ್ರೆ, ಅಥವಾ ಎಕನಾಮಿಕ್ಸ್ ಮಾಡಬೇಕಾ, ಎನ್ವೈರನ್ಮೆಂಟ್ ಮಾಡಬೇಕಾ? ಓಕೆ, ಯು ಪ್ಲೀಸ್ ಲೆಟ್ ಅಸ್ ನೋ. ಓಕೆ. ಸೊ ನೆಕ್ಸ್ಟ್, ವಿಲ್ ಟೇಕ್ ಅಪ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. Bye bye.